ನಮಸ್ಕಾರ. ಇದು ನಿಮ್ಮ ಮಾಧ್ಯಮ ಅನೇಕ ವೆಬ್ ಸಂಭಾಷಣೆ ಬಿಚಿಟ ಬುತ್ತಿ. ನವೀನ್ ಕೃಷ್ಣ ಅನ್ನುವಂಥ ಹೆಸರು ಕನ್ನಡ ಬೆಳ್ಳಿತೆರೆ ಹಾಗೂ ಕಿರುತೆರೆಗೆ ಅತ್ಯಂತ ಚಿರಪರಿಚಿತವಾದಂಥ ಹೆಸರು. ಇವರು ಪರಾಜಿತ ಚಿತ್ರದ ಮೂಲಕ ಬಾಲನಟನಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಆನಂತರ ಶ್ರೀರಸ್ತು ಶುಭಮಸ್ತು ವಯಸ್ಕರಾಗಿ ಇವರು ನಟಿಸಿದಂತಹ ಮೊದಲ ಚಿತ್ರ. ಆ ನಂತರದಲ್ಲಿ ಕದಂಬ, ನೆನಪಿರಲಿ, ರ್ಯಾಂಬೋ, ಕ್ರೇಜಿ ಸ್ಟಾರ್, ಹಗ್ಗದ ಕೊನೆ, ಘರ್ಷಣೆ, ಆಕ್ಟರ್ ಸೇರಿದಂತೆ 50ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇವರು ನಟಿಸಿರುವಂತಹ ಹಗ್ಗದ ಕೊನೆ ಹಾಗೂ ಆಕ್ಟರ್ ಸಿನಿಮಾಗಳಿಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಬಂದಿದ್ದು ಇವರ ಮುಖ್ಯ ಭೂಮಿಕೆ ಅತ್ಯಂತ ಮೆಚ್ಚುಗೆಗೆ ಪಾತ್ರವಾಗಿದೆ. ಇದಲ್ಲದೆ ಕಿರುತೆರೆಯ ಪ್ರೀತಿ ಇಲ್ಲದ ಮೇಲೆ, ಶ್ರೀ ವಿಷ್ಣು ದಶಾವತಾರ, ಭೂಮಿಗೆ ಬಂದ ಭಗವಂತ ಧಾರಾವಾಹಿಗಳಲ್ಲಿ ನಟಿಸಿದ್ದಲ್ಲದೆ ಗಿರಿಜಾ ಕಲ್ಯಾಣ, ಪತ್ತೆದಾರಿ ಪ್ರತಿಭಾ, ಕಮಲಿ, ರಾಧಾ ಕಲ್ಯಾಣ ಮತ್ತು ಇತ್ತೀಚಿನ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಧಾರಾವಾಹಿಗಳ ನಿರ್ದೇಶನ ಮಾಡಿದ್ದಾರೆ. ಅಕ್ಷಯ್ ಕೃಷ್ಣ ಇವರ ಇನ್ನೊಂದು ಹೆಸರು. ಹೆಸರಾಂತ ಕನ್ನಡದ ಕಲಾವಿದ ಶ್ರೀನಿವಾಸ ಮೂರ್ತಿಯವರು ಇವರ ತಂದೆ. ಹಾಗೆ ಇವರ ಒಡ ಹುಟ್ಟಿದವರಲ್ಲಿ ಒಬ್ಬರಾದ ನಿಟಿಲ್ ಕೃಷ್ಣ ಅವರು ಕೂಡ ನಟರು. ಕನ್ನಡ ಚಿತ್ರರಂಗದ ನಟ, ನಿರ್ದೇಶಕ, ಚಿತ್ರಕಥೆಗಾರ ನವೀನ್ ಕೃಷ್ಣ ಅವರು ಇವತ್ತಿನ ಮಾಧ್ಯಮ ಅನೇಕ ವೆಬ್ ಸಂಭಾಷಣೆ ಬಿಚಿಟ ಬುತ್ತಿಯ ಅತಿಥಿ. ಅವರೊಂದಿಗಿನ ಈ ಮಾತುಕತೆಗೆ ಮೊದಲನೇದಾಗಿ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ಸರ್? ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಸರ್. ಧನ್ಯವಾದ ಮೊದಲನೇದಾಗಿ ನಮಗೋಸ್ಕರ ಸಮಯ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ. ಥ್ಯಾಂಕ್ ಯು. ನಿಮ್ಮ ತಂದೆ ಶ್ರೀನಿವಾಸ್ ಮೂರ್ತಿಯವರು ಕೂಡ ಕನ್ನಡ ಚಿತ್ರರಂಗದ ಹೆಸರಾಂತ ನಟ. ನಿಮ್ಮ ಬಾಲ್ಯದ ದಿನಗಳನ್ನು ನೆನಪು ಮಾಡ್ಕೊಳ್ಬಹುದಾ? ಬಾಲ್ಯ, ನಿಮ್ಮ ತಂದೆ ತಾಯಿ ಇವುಗಳ ಬಗ್ಗೆ ಹೇಳಬಹುದಾ? ನಾವು ಹುಟ್ಟಿದ್ದೆಲ್ಲ ಬೆಂಗಳೂರೇ. ನಮ್ಮ ತಂದೆಯವರೂರು ಚಿಕ್ಕಬಳ್ಳಾಪುರ, ನಮ್ಮ ತಾಯಿ ದೊಡ್ಡಬಳ್ಳಾಪುರ. ಆ್ಯಂಡ್ ನಾನು ಓದಿದ್ದು 5th ಬಾಲ್ಡ್ವಿನ್ ಬಾಯ್ಸ್ ಹೈಸ್ಕೂಲು. ಅದಾದಮೇಲೆ 6th ಇಂದ 10th ಕುಮಾರನ್ಸ್ ಹೈಸ್ಕೂಲು. ಕಾಲೇಜು PUC ಮಾಡಿದ್ದು ವಿಜಯ, ಡಿಗ್ರಿ ಮಾಡಿದ್ದು SRN ಆದರ್ಶ್ ಕಾಲೇಜು BBM. ಅದಾದಮೇಲೆ ಡಿಗ್ರಿ ಮಾಡ್ತಾನೆ ನಾನು ಸೀರಿಯಲ್ಗೆ ಎಂಟ್ರಾಗ್ಬಿಟ್ಟಿದ್ದೆ. ಸೊ ಡಿಗ್ರಿ ಮುಗಿಸಿದ ಮೇಲೆ ಮತ್ತೆ ಮಾಸ್ಟರ್ಸ್ ಡಿಗ್ರಿ ಮಾಡೋಣ ಅಂತ ತೊಗೊಂಡು ಮಾಡೋಕ್ಕಾಗಲಿಲ್ಲ. ಸೊ ಅಲ್ಲಿಂದ ಫುಲ್ ಟೈಮ್ ಫಿಲಮ್ಗೆ ಬಂದ್ಬಿಟ್ಟೆ. ಇನ್ನು ಬಾಲ್ಯ ಅಂತ ಹೇಳಬೇಕು ಅಂದರೆ ನಾವು ಸಂಪಂಗಿರಾಮ್ ನಗರದಲ್ಲೇ ಇದ್ದಿದ್ದು ಸುಮಾರು ವರ್ಷಗಳು. ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ಹೆಚ್ಚಿಗೆ ನಮ್ಮನ್ನು ಶೂಟಿಂಗಿಗೆ ಏನು ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಅಂದರೆ ಅವ್ರಿಗೆ ಏನೊಂದು ಮನಸ್ಸಲ್ಲಿ ಏನು ಭಾವನೆ ಇತ್ತು ಅಂದರೆ, ಅವರು ಥಿಯೇಟರ್ ಬ್ಯಾಕ್ಗ್ರೌಂಡಲ್ಲಿದ್ದಂಥವ್ರು. ಅಲ್ಲಿಂದ ಕಷ್ಟಪಟ್ಟು ಸಿನಿಮಾ ರಂಗಕ್ಕೆ ಸಿದ್ಧಲಿಂಗಯ್ಯ ಅವರು ಅವ್ರನ್ನ ಪರಿಚಯ ಮಾಡಿದ್ದು. ಸೊ ಆ ಮೂಲಕ ಬಂದು ಅವರು ತುಂಬ ಅಂದರೆ ಬಿಗಿನಿಂಗ್ ಡೇಸ್ ತುಂಬ ಸ್ಟ್ರಗಲ್ ಮಾಡಿ, ಆ್ಯಂಡ್ ಆ ಮಿಡ್ಲ್ ಡೇಸಲ್ಲೂ ಕೂಡ ಅವರು ಸ್ಟ್ರಗ್ಲಿಂಗ್ ಪೀರಿಯಡಲ್ಲೇ ಇದ್ದರು. ಸೊ ಅವ್ರಿಗೆ ನಾವು ಚೆನ್ನಾಗಿ ಓದಿ ಬೇರೆ ಏನಾದರೂ ಏನೋ ಎಜುಕೇಷನ್ನಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಹಾಗಂತ ಹೇಳಿ ಅವರೇ ನಮ್ಮನ್ನು ಸಿನಿಮಾ ರಂಗದಿಂದ ತುಂಬ ದೂರನೂ ಉಳಿಸ್ಲಿಲ್ಲ. ಆವಾಗ ನಾನು ಚಿಕ್ಕ ವಯಸ್ಸಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದೆ, ಹಾಡು ಹೇಳ್ತಾಯಿದ್ದೆ. ಸೊ ಎಲ್ಲ ರೀತಿಯ ಎಂಕರೇಜ್ಮೆಂಟು ನಮ್ಮ ತಂದೆ ತಾಯಿಯಿಂದ ನನಗೆ ಸಿಗ್ತಾಯಿತ್ತು. ಚಿಕ್ಕ ವಯಸ್ಸಿಂದ ಅಪ್ಪನ್ನೇ ನೋಡಿ ಬೆಳೆದಿರೋದ್ರಿಂದ ನನಗೆ ಆವಾಗಲಿಂದನೇ ನಾನು ಆ್ಯಕ್ಟರ್ ಆಗಬೇಕು ಅಂತಲೇ ಒಂದು ಆಸೆ ಇದ್ದಿದ್ದು. ಬಟ್ ಇಂಡಸ್ಟ್ರಿ ಬಂದ ನಂತರ ಆ್ಯಕ್ಟಿಂಗ್ ಜೊತೆಗೆ ರೈಟಿಂಗ್ ನನ್ನ ಕೈ ಹಿಡಿತು. ಅಲ್ಲಿಂದ ಡೈರೆಕ್ಷನ್ನು, ಅಲ್ಲಿಂದ ಲಿರಿಕ್ಸ್ ಬರೆಯೋದು, ಡಬ್ಬಿಂಗ್ ಮಾಡೋದು, ಎಲ್ಲ ಫೀಲ್ಡಲ್ಲೂ ಒಂದೊಂದ್ಸರಿ ಹಂಗೆ ನೋಡ್ಕೊಂಡು ಬಂದು ಈಗ ಇಷ್ಟು ವರ್ಷ ಒಂದು 8 years ಬ್ಯಾಕ್ ಡೈರೆಕ್ಷನ್ ಮಾಡ್ತಾಯಿದ್ದೆ. ಈಗ ಮತ್ತೆ ಭೂಮಿಗೆ ಬಂದ ಭಗವಂತ ಸೀರಿಯಲಲ್ಲಿ ಲೀಡಾಗಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ. 1982ರಲ್ಲಿ ನೀವು ಮೊದಲ ಬಾರಿ ಪಾರಿಜಾತ ಚಿತ್ರದ ಮೂಲಕ ಬಣ್ಣ ಹಚ್ಚಿದ್ದು ಒಬ್ಬ ಪುಟ್ಟ ಬಾಲಕ. ಪರಾಜಿತನ ಕ್ಷಮಿಸಿ, ಪರಾಜಿತ ಚಿತ್ರದ ಮೂಲಕ ಬಣ್ಣ ಹಚ್ಚಿದ್ರೆ ನೀವು ಅವಾಗ ತುಂಬ ಚಿಕ್ಕ ಬಾಲಕ. ಆ ಒಂದು ನೆನಪನ್ನ ಮಾಡ್ಕೊಳ್ಬಹುದಾ? ಹೇಗಿತ್ತು ಅನುಭವ? ಅದರಲ್ಲಿ ಸಿದ್ಧಲಿಂಗಯ್ಯ ಅವರ ನಿರ್ದೇಶನ. ಅದೊಂದು ಥ್ರಿಲ್ಲರ್ ಫಿಲಮ್ಮು. ಸೊ ನಮ್ಮ ತಂದೆಯವರು ಅದರಲ್ಲಿ ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರು, ಹೀರೋ ಅವರೇ ಆ ಫಿಲಮ್ಗೆ. ಅವರು ಆರ್ತಿ ಅವರು. ಸೊ ಆ ಫಿಲಮಲ್ಲಿ ಆ್ಯಕ್ಟ್ ಮಾಡೋ ಏನು ಉದ್ದೇಶ ಇರಲಿಲ್ಲ, ಸುಮ್ಮನೆ ಜೊತೆ ಕರ್ಕೊಂಡೋಗಿದ್ದಾರೆ ನಮ್ಮ ತಾಯಿನ, ನನ್ನನ್ನು. ಸೊ ಅಲ್ಲಿ ನಮ್ಮ ತಂದೆಯವ್ರದ್ದು ಬಾಲ್ಯದ ಸೀನ್ ಒಂದು ತೆಗಿಬೇಕಾಗಿತ್ತು. ಸೊ ಡೈರೆಕ್ಟ್ರವರು ನಿಮ್ಮ ಮಗನ ಕೈಲೇ ಮಾಡಿಸಿ ಅನ್ನೋ ಥರ ಏನೋ ಹೇಳಿರಬೇಕು. ಸೊ ಹಾಗೆ ಎಂಟ್ರಿ ಆಗಿದ್ದು. ಅವಾಗಿನ
ಅಂದರೆ ಆ ಚಿಕ್ಕ ವಯಸ್ಸಲ್ಲಿ ನಾನು ಏನು ಮಾಡಿದೆ ಅದೆಲ್ಲ ಏನು ನೆನಪಿಲ್ಲ. ಬಟ್ ಆ ಊರಲ್ಲಿ ಶೂಟ್ ಮಾಡಬೇಕಾದ್ರೆ ಒಂದು 2-3 ಸರಿ ಕಳೆದೋಗಿದ್ದಂತೆ, ಹುಡುಕಿ ಮತ್ತೆ ಕರ್ಕೊಂಡ್ಬಂದಿದ್ದಾರೆ ಅಷ್ಟೇ. ಅಂದರೆ ತುಂಬ ತರಲೆನೂ ಮಾಡ್ತಾ ಇದ್ರಿ, ಸೈಲೆಂಟ್ ಹುಡುಗ ಏನೆಲ್ಲ ಕಳೆದು ಹೋಗಿದ್ದೀರಾ ಅಂದರೆ? ತುಂಬ ಯಾರು ಕರೆದ್ರು ಅವ್ರ ಜೊತೆ ಓಡ್ಬಿಡ್ತಾ ಇದ್ದೆ. ಸ್ಕೂಲಿಂದ ಯಾರಾದರೂ ಆಟೋ ಹತ್ತೋದಕ್ಕೂ ಮುಂಚೆ ಯಾರಾದರೂ ಕರೆದ್ರೆ ಚಾಕ್ಲೇಟ್ ಕೊಡ್ತೀನಿ ಬಾ ಅಂತ ಅವರಿದ್ದೇ ಹೋಗ್ಬಿಡ್ತಾ ಇದ್ದೆ. ಬಾಲನಟನಾಗಿ ಮಾತೃದೇವೋಭವ ಚಿತ್ರ ನಿಮ್ಮ 2ನೇ ಚಿತ್ರ. ಆ ಚಿತ್ರದ ಬಗೆಗೆ ಹೇಳಿ. ಹಾಗೆ ಆನಂತರ ಬಹುಶಃ ನಿಮ್ಮ ಓದಿನ ಕಡೆ ನೀವು ಹೆಚ್ಚು ಗಮನ ಕೊಟ್ರಿ ಅನ್ಸುತ್ತೆ. ನೀವು ಪದವಿ ಪಡೆದಿದ್ದು ಯಾವ ವಿಚಾರದಲ್ಲಿ? ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಬ್ಯಾಚುಲರ್ಸ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್, BBM. ಮಾತೃದೇವೋಭವ ನಮ್ಮ ತಂದೆಯವರ ಮೊದಲನೇ ಪ್ರೊಡಕ್ಷನ್ನು. ನಮ್ಮ ತಂದೆ ಮತ್ತು ಜಗದೀಶ್ ಅವರು ಸೇರಿ ಜೈಶ್ರೀ ಪ್ರೊಡಕ್ಷನ್ಸ್ ಅನ್ನೋ ಒಂದು ಬ್ಯಾನರಲ್ಲಿ ಸಿನಿಮಾ ನಿರ್ಮಾಣ ಮಾಡಿದ್ದದು. ಸೊ ಅವ್ರ ಜೊತೆಗೆ ನಮ್ಮ ಓನ್ ಪ್ರೊಡಕ್ಷನ್ ಆಗಿರೋದ್ರಿಂದ 2 ಗಂಟೆಗೆ ಸ್ಕೂಲ್ ಮುಗಿಸಿ ಡೈರೆಕ್ಟಾಗಿ ಶೂಟಿಂಗಿಗೆ ಕರ್ಕೊಂಡು ಹೋಗಿದ್ರು. ಅಲ್ಲೂ ಕೂಡ ಸ್ಕೂಲ್ ಯೂನಿಫಾರ್ಮಲ್ಲೇ ಏನೋ ಒಂದು ಸೀನ್ ಅನಿಸುತ್ತೆ. ಆ ಸೀನಲ್ಲಿ ನಾನು ಮತ್ತು ಜಗದೀಶ್ ಅವರ ಮೊದಲನೇ ಮಗಳು ಅಂತ ಅನ್ಕೋತೀನಿ, ನಾವಿಬ್ಬರು ಜಗದೀಶು ಮತ್ತು ರಾಮಕೃಷ್ಣ ಅವರ ಯಂಗ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ವಿ. ಅದರಲ್ಲಿ ನಮ್ಮ ತಂದೆಯವ್ರಿಗೆ 2 ಮಕ್ಕಳು, ಜಗದೀಶ್ ಒಬ್ಬರು, ರಾಮಕೃಷ್ಣ ಅವರೊಬ್ಬರು. ಅವರ ಬಾಲ್ಯದ ರೋಲ್ಸ್ನ ನಾವಿಬ್ಬರು ಮಾಡಿದ್ವಿ. ನಮ್ಮ ಓನ್ ಪ್ರೊಡಕ್ಷನ್ ಆಗಿರೋದ್ರಿಂದ ನಮಗೆ ಫ್ರೀ ಈ ಥರ ಎಂಟ್ರಿ ಅದು. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಫಿಲಮ್ ತಾಯಿಗೊಬ್ಬ ತರಲೆ ಮಗ ಅಂತ ಪ್ರೊಡ್ಯೂಸ್ ಮಾಡಿದ್ರು, ಸೇಮ್ ಅದೇ ಜೈಶ್ರೀ ಪ್ರೊಡಕ್ಷನ್ಸೇ. ಅದರಲ್ಲೇನು ನಾವು ಆ್ಯಕ್ಟ್ ಮಾಡಲಿಲ್ಲ. ಆಮೇಲೆ ನಮ್ಮ ತಂದೆಯವರು ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ಅಂತ ಒಂದು ಪ್ರೊಡಕ್ಷನ್ ಇಂಡಿವಿಜುವಲ್ ಆಗಿ ಪ್ರೊಡ್ಯೂಸ್ ಮಾಡಿದ್ರು. ಹೊಸಮನೆ ಅಳಿಯ ಅಂತ ಅನಂತ್ ಸರ್ ಅವ್ರನ್ನ ಹೀರೋ ಆಗಿ ಪ್ರೊಡ್ಯೂಸ್ ಮಾಡಿದ್ರು. ಅದಾದಮೇಲೆ ದೇವರ ಮಕ್ಕಳು ಅಂತ ನನ್ನ ತಮ್ಮನ್ನು ಚೈಲ್ಡ್ ಆರ್ಟಿಸ್ಟಾಗಿ ಇಂಟ್ರೊಡ್ಯೂಸ್ ಮಾಡಿ ನಮ್ಮ ತಂದೆಯವರೇ ಡೈರೆಕ್ಟ್ ಮಾಡಿದ್ರು. ಅದಾದಮೇಲೆ ದಿಮಾಕು ದ ಲಾಸ್ಟ್ ಪ್ರೊಡಕ್ಷನ್ ಆ್ಯಸ್ ಆಫ್ ನೌ. 2000ದಲ್ಲಿ ಬಂದಂತಹ ಶ್ರೀರಸ್ತು ಶುಭಮಸ್ತು ನೀವು ವಯಸ್ಕರಾಗಿ ಬಣ್ಣ ಹಚ್ಚಿದಂತಹ ಮೊದಲನೇ ಚಿತ್ರ. ನಟನೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಬಣ್ಣ ಹಚ್ಚಿದ್ದಕ್ಕೆ ಯಾವುದಾದ್ರೂ ಒಂದು ಬಲವಾದ ಕಾರಣ ಅಥವಾ ಪ್ರಭಾವ ಇತ್ತಾ? ಇಲ್ಲ, ನನಗೇನಾಯಿತು, ಎನಿವೇಸ್ ಇಲ್ಲಿಗೆ ಬರೋದು ಅಂತ ಮುಂಚೆಯಿಂದನೂ ಡಿಸೈಡ್ ಆಗಿತ್ತು. ಬಟ್ ಆ ಡಿಸಿಷನ್ ಪ್ರಕಾರ ಪ್ಲ್ಯಾನಿಂಗ್ ಇರಲಿಲ್ಲ. ಸೊ ಸೆಕೆಂಡ್ PUC ನಾನು ಮ್ಯಾಥ್ಸಲ್ಲಿ ಫೇಲ್ ಆಗಿಬಿಟ್ಟೆ. ಆವಾಗ 1 ವರ್ಷ ಸಪ್ಲಿಮೆಂಟ್ರಿ ಅದು ಇದು ಬರ್ಕೊಂಡು ಓಡಾಡ್ಕೊಂಡಿದ್ದಾಗ ಏನು ಮಾಡೋದು ಅಂತ ಒಂದು ಕ್ವಶನ್ ಮಾರ್ಕ್ ಇತ್ತು. ಸೊ ನಮ್ಮ ತಂದೆಯವ್ರ ಹತ್ರ ಚಂದಮಾಮ ಚಕ್ಕುಲಿ ಮಾಮ ಅಂತ ಒಂದು ಸೀರಿಯಲ್ದು ರೈಟ್ಸು ಟೈಟ್ಲ್ ಇತ್ತು. ಸೊ ಆ ಟೈಟ್ಲನ್ನ ತಗೊಳ್ಳೋದಕ್ಕೆ ಅಂತ ನಮ್ಮ ತಾಯಿಯವರ ತಮ್ಮನ ಫ್ರೆಂಡ್ ಒಬ್ಬರು ಅಯೋಬಿ ಚಂದ್ರು ಅಂತ ಅವ್ರು ಬಂದು ನಮ್ಮ ತಂದೆಯವ್ರ ಹತ್ರ ರೈಟ್ಸ್ ಕೇಳೋಕ್ಕೆ ಅಂತ ಬಂದರು. ಸೊ ಹಾಗೆ ಮಾತಾಡ್ತಾ ಕ್ಯಾಶುವಲಾಗಿ ಏನು ಮಾಡ್ತಿದ್ಯಾ ಅಂತ ಕೇಳಿದ್ರು. ಹೇಳಿದೆ, ಹಿಂಗೆ ಫೇಲ್ ಆಗ್ಬಿಟ್ಟಿದ್ದೀನಿ, ಸೊ ನೆಕ್ಸ್ಟ್ ಬರೀಬೇಕು ಅಂತ. ಆ್ಯಕ್ಟ್ ಮಾಡ್ತೀಯಾ ಅಂದರು. ಅಂದ್ಬಿಟ್ಟೆ. ನೆಕ್ಸ್ಟ್ ಏನು ಕೇಳಲೇ ಇಲ್ಲ ನಾನು. ಇನ್ಫ್ಯಾಕ್ಟ್ ಆ ಸೀರಿಯಲ್ ಟೆಲಿಕಾಸ್ಟ್ ಆಗಿ ಒಂದು ಎಪಿಸೋಡ್ ಟೆಲಿಕಾಸ್ಟ್ ಆಗೋವರೆಗೂ ನಮ್ಮ ತಂದೆಯವ್ರಿಗೆ ಹೇಳೇ ಇರಲಿಲ್ಲ ನಾನು ಮಾಡ್ತಾಯಿದ್ದೀನಿ ಅಂತ. ಹೇಳಿದ್ರೆ ಬಯಸ್ಕೋಬೇಕು ಅಂತ. ಟೆಲಿಕಾಸ್ಟ್ ಆದಮೇಲೆ ಅದನ್ನು ನೋಡಿ ಚೆನ್ನಾಗಿದೆ, ಬಟ್ ಪ್ಲ್ಯಾನ್ಡ್ ಎಂಟ್ರಿ ಆಗಿದ್ರೆ ಚೆನ್ನಾಗಿರೋದು. ಸಡನ್ನಾಗಿ ಯಾವುದೋ ಒಂದು ಎಂಟ್ರಿ ಆಗೋ ಬದಲು, ಅಂದರೆ ಅವ್ರಿಗೇನು ಆಸೆ ಇತ್ತು ಅಂದರೆ ಹೀರೋ ಆಗಿ ಲಾಂಚ್ ಮಾಡಬೇಕು ಅಂತ. ಸೊ ನಾನು ಸಡನ್ನಾಗಿ ಎಂಟ್ರಿ ಆಗಿಬಿಟ್ನಲ್ಲ. ಸೊ ಹಿ ವಾಸ್ ಹ್ಯಾಪಿ. ಅಟ್ ದಿ ಸೇಮ್ ಟೈಮ್ ಅಂದರೆ ಈಗ ಒಂದು ಯಾವುದೇ ಒಬ್ಬ ಸ್ಟಾರ್ನ ಎಂಟ್ರಿ ಹೇಗಿರಬೇಕು, ಒಂದು ಫಿಲಮ್ ಎಂಟ್ರಿ, ಒಂದು ಹೀರೋ ಎಂಟ್ರಿ ಹೇಗಿರಬೇಕು ಆ ಥರ ಎಕ್ಸ್ಪೆಕ್ಟ್ ಮಾಡಿದ್ರು ನಮ್ಮ ಫಾದರು. ನಾನು ಅಚಾನಕ್ಕಾಗಿ ಎಂಟ್ರಿ ಆಗಿಬಿಟ್ಟೆ. ಬಟ್ ಸ್ಟಿಲ್ ಅದು ಆ ಸೀರಿಯಲ್ ನನಗೆ ಹೆಂಗೆ ಅಂದರೆ, ಅವಾಗೆಲ್ಲ ಈ ಕನ್ನಡ ಪ್ರಭಾದಲ್ಲಿ ಸೀರಿಯಲ್ಗಳ ವಿಮರ್ಶೆ ಬರೆಯೋರು. ಅದರಲ್ಲಿ ನನ್ನ ಎಪಿಸೋಡ್ ನೋಡಿ ಆ ಬರೆದಿರೋರಿಗೆ ನನ್ನ ಹೆಸರು ಕೂಡ ಗೊತ್ತಿಲ್ಲ, ನವೀನ್ ಕೃಷ್ಣ ಅಂತ. ನನ್ನ ಕ್ಯಾರೆಕ್ಟರ್ ಹೆಸರು ಪ್ರಮೋದ್ ಅಂತ. ಲಾಸ್ಟಲ್ಲಿ 2 ಲೈನ್ ಬರೆದಿದ್ರು, ಪ್ರಮೋದ್ ಪಾತ್ರಧಾರಿ ಎಲ್ಲರಿಗಿಂತಲೂ ಅತ್ಯುತ್ತಮ ಅಂತ. ದಟ್ ವಾಸ್ ದಿ ಫಸ್ಟ್ ಅಪ್ರಿಸಿಯೇಷನ್ ಐ ಗಾಟ್ ಫ್ರಮ್ ಮೀಡಿಯಾ. ಚಿಕ್ಕವರಿದ್ದಾಗ ತಂದೆಯವರಿಂದ, ಅಂದರೆ ಅವರು ನಟರಾಗಿದ್ದರಿಂದ ಫಾರ್ಮಲಾಗಿ ಏನಾದರೂ ನಟನೆ ಬಗ್ಗೆ ಟಿಪ್ಸು, ನಟನೆ ಬಗ್ಗೆ ಒಂದು ಸಣ್ಣ ಟ್ರೈನಿಂಗ್ ಥರ ಏನಾದರೂ ಸಿಕ್ಕಿತ್ತಾ? ಇಲ್ಲ, ಅವರು ನೋಡೋದೇ ಒಂದು ಟ್ರೈನಿಂಗ್ ನಮಗೆ. ಸೊ ರೆಗ್ಯುಲರಾಗಿ ಅವರು ಆ್ಯಕ್ಟ್ ಮಾಡ್ತಾಯಿದ್ದು, ಎಸ್ಪೆಷಲಿ ನಮ್ಮ ತಂದೆಯವರು ಸದಾರಾಮಯ್ಯ ಅಂತ ಒಂದು ನಾಟಕ ಮಾಡೋರು, ಬೇಡರ ಕಣ್ಣಪ್ಪ ಅಂತ ಒಂದು ನಾಟಕ ಮಾಡೋರು, ಅಡಿಗೆ ಭಟ್ಟ ಅಂತ ಒಂದು ನಾಟಕ ಮಾಡೋರು. ಅದೆಲ್ಲ ರೆಗ್ಯುಲರಾಗಿ ನಾವು
ಎಲ್ಲೆಲ್ಲಿ ಶೋ ಇರುತ್ತೋ ಸಿನಿಮಾಗಳಿಗೆ ಶೂಟಿಂಗಿಗೆ ನಮ್ಮ ಹೆಚ್ಚಿಗೆ ಕರ್ಕೊಂಡು ಹೋಗ್ತಿದ್ರು. ಎಲ್ಲೆಲ್ಲಿ ನಾಟಕಗಳು ನಡೀತಾ ಇತ್ತು ಆವಾಗ ರೆಗ್ಯುಲರಾಗಿ ನಾವು ಹೋಗ್ತಾ ಇದ್ವಿ. ಸೊ ಆ ಟೈಮಲ್ಲಿ ನನಗೆ ಅವರು ನಾಟಕದಲ್ಲಿ ಮಾಡ್ತಾ ಇದ್ದಂಥ ಸ್ಟೇಜ್ ಮೇಲೆ ಮಾಡ್ತಾ ಇದ್ದಂಥ ಅಭಿನಯ ನೋಡಿನೇ ಆ್ಯಂಡ್ ಅವ್ರ ಜೊತೆಗೆ ಪಾತ್ರ ಮಾಡ್ತಾ ಇದ್ದಂಥ ಇತರೆ ಕಲಾವಿದರನ್ನ ನೋಡಿನೇ ನಾನು ಕಲ್ತ್ಕೊಂಡಿರೋದು. ಫಾರ್ಮಲ್ ಆಗಿ ಏನು ಟ್ರೈನಿಂಗ್ ಏನೂ ಆಗಿಲ್ಲ. ಅದಾದಮೇಲೆ ನೀವು ನಂತರ ಸುಮಾರು 50ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯ ಮಾಡಿದ್ದೀರಾ. ನಿಮ್ಮ ಪಾತ್ರಗಳು ಹೇಗಿತ್ತು ಅಂದರೆ ನಾಟ್ ಟು ಬಿ ಇಗ್ನೋರ್ಡ್ ಅನ್ನೋ ರೀತಿಯ ಪಾತ್ರಗಳು, ಒಳ್ಳೆ ಪಾತ್ರಗಳನ್ನು ಮಾಡಿದ್ದೀರಾ. ಇವೆಲ್ಲವುಗಳಲ್ಲಿ ನಿಮಗೆ ಅತ್ಯಂತ ತೃಪ್ತಿ ತಂದುಕೊಟ್ಟಂತಹ ಪಾತ್ರಗಳು ಇವೆಯಾ? ಇದ್ರೆ ಹೇಳ್ಬಹುದಾ? ಇದೆ. ನನಗೆ ತುಂಬ ಖುಷಿ ಕೊಟ್ಟಿದ್ದು ಕದಂಬ. ಯಾಕೆಂದರೆ ವಿಷ್ಣು ಸರ್ ಜೊತೆಲಿ ಆ್ಯಕ್ಟ್ ಮಾಡಬೇಕು ಅನ್ನೋದು ಒಂದು ಅದೃಷ್ಟ. ನನಗೆ ಆ ಕ್ಯಾರೆಕ್ಟರ್ ಸಿಕ್ಕಿದ್ದು ಸೂರಪ್ಪ ಬಾಬು ಅವರು ನನಗೆ ಆ ಕ್ಯಾರೆಕ್ಟರ್ನ ಕೊಟ್ಟಿದ್ದು, ಆ್ಯಂಡ್ ವಿಷ್ಣು ಸರ್ ಅವ್ರ ಜೊತೆ ನನ್ನ ಒಡನಾಟಕ್ಕೆ ಒಂದು ಸಹಾಯ ಆಗಿದ್ದು. ಸೊ ಆ್ಯಂಡ್ ಪ್ಲಸ್ ಅದರಲ್ಲಿ ಒಂದು ಬರ್ತ್ಡೇದೊಂದು ಸೀನ್ ಇತ್ತು. ಸೊ ದಟ್ ಈಸ್ ಮೈ ಆಲ್ ಟೈಮ್ ಫೇವ್ರೇಟು. ಆ್ಯಂಡ್ ಫುಲ್ ಫ್ಲೆಜ್ಡ್ ಆ್ಯಕ್ಟರ್ ಆದಮೇಲೆ ನನಗೆ ತುಂಬ ಖುಷಿ ಕೊಟ್ಟಿದ್ದು ನಮ್ಮ ದಿಮಾಕು, ಶ್ರೀಹರಿಕಥೆ, ಹಗ್ಗದ ಕೊನೆ, ಆ್ಯಕ್ಟರ್. ಇಷ್ಟು. ನಿಮ್ಮದೇ ಕೆಲವು ಚಿತ್ರಗಳಲ್ಲಿ 5 ಇಡಿಯಟ್ಸ್ ಮತ್ತು ನೆನೆಯುವೆ ನಿನ್ನ, ಯೋಗರಾಜ್ ಭಟ್ ಇವುಗಳಲ್ಲಿ ನೀವು ಹಿನ್ನೆಲೆ ಗಾಯಕರಾಗಿ ಧ್ವನಿ ನೀಡಿದ್ದೀರಾ. ಈ ಅನುಭವವನ್ನು ಹೇಳಬಹುದಾ? ನೀವು ಹಾಡುಗಾರಿಕೆಯಲ್ಲಿ ತರಬೇತಿ ಏನಾದರೂ ಪಡೆದಿದ್ರಾ? ಅಂದರೆ ಚಿಕ್ಕ ವಯಸ್ಸಲ್ಲಿ ನಾನೇನು ಮಾಡ್ತಾಯಿದ್ದೆ, ಈ ಟೇಪ್ ರಿಕಾರ್ಡ್ರಲ್ಲಿ ನನ್ನ ವಾಯ್ಸ್ನ ರೆಕಾರ್ಡ್ ಮಾಡ್ತಾಯಿದ್ದೆ. ವಾಪಸ್ ಫೀಡ್ಬ್ಯಾಕ್ ಕೇಳಬೇಕಾದ್ರೆ, ವಾಪಸ್ ಮತ್ತೆ ಪ್ಲೇ ಮಾಡಿ ಕೇಳಬೇಕಾದ್ರೆ ನನಗೆ ನನ್ನ ವಾಯ್ಸೇ ಇಷ್ಟ ಆಗ್ತಾ ಇರಲಿಲ್ಲ. ನಾನು ತುಂಬ ಕೆಟ್ಟದಾಗಿ ಹಾಡ್ತೀನಿ ಅಂತ ನನಗೆ ಒಂದು ಬೌಂಡ್ರಿ ಹಾಕ್ಕೊಂಡ್ಬಿಟ್ಟಿದೆ. ಐ ಆಮ್ ನಾಟ್ ಅ ಗುಡ್ ಸಿಂಗರ್, ನಾನು ಚೆನ್ನಾಗಿ ಹಾಡಲ್ಲ ಅಂತ. ಬಟ್ ಸ್ಕೂಲಲ್ಲಿ ಪ್ರೈಸ್ಗಳು ಬರೋದು ಇವೆಲ್ಲ ಆಗ್ತಾ ಸೊ ನನಗೆ ಒಂದು ಒಳಗಡೆ ಒಂದು ಕಾನ್ಫಿಡೆನ್ಸ್ ಬಂತು. ಪರವಾಗಿಲ್ಲ, ನಾನು ಹಾಡಿದ್ರೆ ಚೆನ್ನಾಗಿ ಹಾಡ್ತೀನಿ, ಜನಕ್ಕೆ ಅದು ಇಷ್ಟ ಆಗುತ್ತೆ ಅಂತ. ಪ್ಲೇಬ್ಯಾಕ್ ಸಿಂಗರ್ ಆಗಿ ಬರಬೇಕು ಅನ್ನೋದೇನು ತಲೆಯಲ್ಲಿ ಇರಲಿಲ್ಲ. ಬಟ್ ನನ್ನ ಧ್ವನಿಗೆ ಸೂಟ್ ಆಗುವ ಹಾಡು ಶ್ರೀಹರಿಕಥೆಯಲ್ಲಿ ಸಿಕ್ತು. ಅದು ಹರಿಕಥೆ ಶೈಲಿಯಲ್ಲಿ ಹಾಡಬೇಕಾಗಿತ್ತು. ಸೊ ಆ ಸಿನಿಮಾದಲ್ಲಿ ಹಾಡಿದೆ. ಅದಾದಮೇಲೆ ನಮ್ಮ ದಿಮಾಕು ಸಿನಿಮಾದಲ್ಲಿ ನಾನೇ ಬರೆದಿದ್ದೆ. ಸೊ ಅದು ಮಾತಿನ ರೀತಿಯ ಒಂದು ಹಾಡಾಗಿತ್ತು, ಕಣ್ಣಾಗುಡ್ಡೆ ಮೇಲಿರುವ. ಸೊ ಹಾಗಾಗಿ ನಾನು ಹಾಡಿದ್ದು. ಅದಾದ ನಂತರ ಸ್ವಲ್ಪ ಮಟ್ಟಿಗೆ ಆ್ಯಂಡ್ ಇದು ಸೆಕೆಂಡ್ PUC ಆದಮೇಲೆ ನಾನು ಒಂದು ವರ್ಷ ಗ್ಯಾಪ್ ಇತ್ತಲ್ಲ, ಆ ಗ್ಯಾಪಲ್ಲಿ ನಾನು BR ಛಾಯಾ ಅವರ ಆರ್ಕೆಸ್ಟ್ರಾದಲ್ಲಿ ಹಾಡು ಹೇಳ್ತಾ ಇದ್ದೆ. ಆ್ಯಂಡ್ ಅದ್ರ ಜೊತೆಗೆ ಕಿಟ್ಟಿ ಮೆಲೋಡಿ ಮೇಕರ್ಸ್ ಅಂತ. ಸೊ ಅಲ್ಲಿ ಒಂದು ಸುಮಾರು ಒಂದು 1 ವರ್ಷ ಆರ್ಕೆಸ್ಟ್ರಾದಲ್ಲಿ ಹಾಡು ಹೇಳ್ತಾ ಇದ್ದೆ. ಅದು ಎಕ್ಸ್ಪೀರಿಯೆನ್ಸು. ಇನ್ನು ಫಾರ್ಮಲ್ ಆಗಿ ಟ್ರೈನಿಂಗು ಅಂದರೆ ಶೇಷಾದ್ರಿ ಗವಾಯಿಗಳು ಗುರುಗಳು ಅವ್ರ ಹತ್ರ ಒಂದು 4-5 ತಿಂಗಳು ಅಭ್ಯಾಸ ಮಾಡಿದ್ದೀನಿ ಅಷ್ಟೇ. ಅದೇನು ಹೆಚ್ಚಿಗೆ ಏನೋ ಒಂದು ಪ್ರೊಫೆಷ್ನಲ್ ಆಗಿ ಟ್ರೈನಪ್ ಆಗಲಿಲ್ಲ. ತಕ್ಕಮಟ್ಟಿಗೆ ಓಕೆ. ಇವಾಗ ನೀವು ಇಂಟರ್ವ್ಯೂ ಕೊನೆಯಲ್ಲಿ ಒಂದು ಹಾಡು ಹೇಳಬೇಕಾಗಾದ್ರೆ? ಅಯ್ಯೋ, ಖಂಡಿತ. ಓಕೆ. ನೀವು ಮಾಲಾಶ್ರೀ ಅವರ ನಟನೆಯ ದಯಾಳ್ ಪದ್ಮನಾಭನ್ ಅವರ ನಿರ್ದೇಶನದ ಘರ್ಷಣೆ ಚಿತ್ರಕ್ಕೆ ವಾಯ್ಸ್ ಓವರ್ ಕೊಟ್ಟಿದ್ದೀರಾ. ವಾಯ್ಸ್ ಮಾಡ್ಯುಲೇಷನ್ ವಿಚಾರದಲ್ಲಿ ನಿಮ್ಮ ಆಸಕ್ತಿಯ ಬಗೆಗೆ ಹೇಳಬಹುದಾ? ಅಂದರೆ ನನಗೆ ಲೈಫು ಹೆಂಗಾಯಿತು ಅಂದರೆ, ಈಗ ನನ್ನ ಎಂಟ್ರಿ ಪ್ಲ್ಯಾಂಡಾಗಿ ಏನು ಎಂಟ್ರಿ ಆಗಲಿಲ್ವಲ್ಲ, ಅದೇ ರೀತಿ ನಾನು ಲಿರಿಕ್ಸ್ ಬರೆಯೋದಕ್ಕಾಗಲಿ ಅಥವಾ ಸಾಹಿತ್ಯ ಬರೆಯೋದಕ್ಕಾಗಲಿ, ಡೈಲಾಗ್ಸ್ ಬರೆಯೋದಕ್ಕಾಗಲಿ ಅಥವಾ ಸೀರಿಯಲ್ ಡೈರೆಕ್ಷನ್ ಆಗಲಿ, ವಾಟೆವರ್ ಯಾವುದನ್ನು ನಾನು ಹುಡ್ಕೊಂಡು ಹೋಗಲಿಲ್ಲ. ಈ ಕೆಲಸ ಇಲ್ಲದೆ ಇರುವಾಗ ಫ್ರೀಯಾಗಿ ಇದ್ದಾಗ ಲಿರಿಕ್ಸ್ ಬರೀತೀರಾ ಅಂದರು. ಓಕೆ, ಟ್ರೈ ಮಾಡ್ತೀನಿ ಅಂದೆ, ಬರದೆ ಚೆನ್ನಾಗಿ ಬಂದ್ಬಿಟ್ಟು. ಡಬ್ಬಿಂಗ್ ಮಾಡ್ತೀರಾ ಅಂತ ಕೇಳಿದ್ರು. ಓಕೆ, ಅದೇ ಹಾಗೆ ಎಲ್ಲವೂ ನನ್ನನ್ನು ಅರಸಿ ಬಂತು. ನಾನು ಯಾವುದಕ್ಕೂ ಬೇಡ ಅನ್ನಲಿಲ್ಲ, ಆಗಲ್ಲ ಅಂತ ಹೇಳಲಿಲ್ಲ, ಎಲ್ಲವನ್ನೂ ತಗೊಂಡೆ. ಆ್ಯಂಡ್ ಸುಮಾರು ಸಿನಿಮಾಗಳಿಗೆ ಬೇರೆ ಬೇರೆ ನಟರಿಗೆ ಡಬ್ಬಿಂಗ್ ಮಾಡಿದ್ರಿಂದ ಸೊ ಒಬ್ಬೊಬ್ಬ ಕಲಾವಿದನ ಅಭಿನಯ ಶೈಲಿ ಬೇರೆ ಬೇರೆ ಥರ ಇರುತ್ತೆ. ಸೊ ಅವರ ಅಭಿನಯಕ್ಕೆ ತಕ್ಕಂತೆ ನಮ್ಮ ವಾಯ್ಸ್ನ ಮಾಡ್ಯುಲೇಷನ್ ಮಾಡಬೇಕಾದ್ರೆ ನ್ಯಾಚುರಲಿ ಅದು ಬಂದ್ಬಿಡುತ್ತೆ. ಬಿಕಾಸ್ ಅವ್ರ ಅಭಿನಯ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ಮೇ ಬಿ ಅವ್ರ ವಾಯ್ಸು ಏನೋ ಸ್ವಲ್ಪ ಇದಾಗಿತ್ತು ಅನ್ನೋ ಕಾರಣಕ್ಕೆ ಬೇರೆಯವ್ರ ಕೈ ಡಬ್ ಮಾಡಿಸ್ತಾರೆ ಜನರಲಿ. ಸೊ ಬಟ್ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ, ಆ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅದನ್ನೊಂಚೂರು ಲಿಫ್ಟ್ ಮಾಡೋ ಥರ ನಾವು ವಾಯ್ಸ್ ಮಾಡ್ಯುಲೇಷನ್ ಮಾಡ್ತೀವಿ ಅಷ್ಟೇ. ಸೊ ಹಾಗಾಗಿ ಅದಕ್ಕೇನಂತ ಟ್ರೈನ್ ಅಪ್ ಅಂತ ಏನಾಗಲಿಲ್ಲ. ಇಟ್ ಹ್ಯಾಪೆಂಡ್.
ನೀವು ನೀವು ನಟಿಸಿರೋಂತಹ ಅನೇಕ ಚಿತ್ರಗಳ ಪಾತ್ರಗಳು ಹಾಸ್ಯಭರಿತವಾಗಿರುವಂತಹ ಪಾತ್ರಗಳು ಕೂಡ ಇದ್ದಾವೆ. ಯೋಗರಾಜ್ ಭಟ್ ಸಿನಿಮಾದಲ್ಲಿ ನೀವು ನಟಿಸಿರುವಂತಹ ಹಾಸ್ಯದ ಪಾತ್ರ ಹೇಗಿದೆ ಅಂದರೆ ಆ ಪಾತ್ರದಲ್ಲಿ ನಿಮ್ಮನ್ನು ನೀವು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿರೋವಂಥದ್ದು ಕಾಣಿಸುತ್ತೆ. ಹಾಸ್ಯ ಆ್ಯಕ್ಚುಲಿ ಹಾಸ್ಯಭರಿತವಾಗಿರುವಂತಹ ಪಾತ್ರಗಳನ್ನು ಮಾಡೋದು ತುಂಬ ಕಷ್ಟಕರವಾಗಿರುವಂಥದ್ದು ಅನ್ನೋದು ನನ್ನ ಅಭಿಪ್ರಾಯ. ಅದರ ಜೊತೆಗೆ ಈ ರೀತಿಯ ಪಾತ್ರಗಳಲ್ಲಿ ಒಂದು ರೀತಿ ಡಾರ್ಕ್ ಹ್ಯೂಮರ್ನ ಒಂದು ಶೇಡ್ ಕೂಡ ಇರುತ್ತೆ. ಹಾಸ್ಯ ಪಾತ್ರಗಳ ಬಗೆಗೆ ನಿಮ್ಮ ಅನುಭವ ಮತ್ತು ಅಭಿಪ್ರಾಯ ಏನು? ನಾನು ಆ್ಯಕ್ಚುಲಿ ಜನರಲಿ ಚಿಕ್ಕ ವಯಸ್ಸಿಂದ ಸ್ವಲ್ಪ ಇಂಟ್ರೋವರ್ಟು. ಏನಂಥ ಸ್ಪಾಂಟೇನಿಟಿ ಆಗಲಿ, ಸ್ಪಾಂಟೇನಿಯಸ್ ಆಗಿ ಒಂದು ಜೋಕ್ ಕಟ್ ಮಾಡಿ ನಗಿಸೋದಾಗಲಿ ಇದೆಲ್ಲ ನನಗೆ ಬರ್ತಾ ಇರಲಿಲ್ಲ. ನನ್ನೊಳಗೆ ಒಬ್ಬ ಒಳ್ಳೆ ಕಾಮಿಡಿಯನ್ ಇದ್ದಾನೆ, ನನ್ನೊಳಗೆ ಒಬ್ಬ ಕಾಮಿಕ್ ರೈಟರ್ ಇದ್ದಾನೆ ಅಂತ ನನಗೆ ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ ನಾನೊಬ್ಬ ರೈಟರ್ ಆಗ್ತೀನಿ ಅಂತಲೇ ನನಗೆ ಐಡಿಯಾ ಇರಲಿಲ್ಲ. ಯಾವಾಗ ಯೋಗರಾಜ್ ದಿಮಾಕು ಸ್ಕ್ರೀನ್ ಪ್ಲೇಗೆ ಕೂತ್ಕೊಂಡು ಆ ಸ್ಕ್ರೀನ್ ಪ್ಲೇ ಮಾತಾಡ್ತಾ ಡಿಸ್ಕಷನ್ ಮಾಡ್ತಾ ಆ ಸ್ಪಾಟಲ್ಲಿ ಸುಮಾರು ಒನ್ ಲೈನರ್ಸ್ ಆಗಿರ್ಬೋದು ಅಥವಾ ಆವಾಗ ಬರ್ತಾಯಿತ್ತು ಸ್ಪಾಂಟೇನಿಯಸ್ ಆಗಿ. ಈಗ ಜನರಲ್ ಆಗಿ ನಾವು ಫ್ಯಾಮಿಲಿಯವರು ಅಥವಾ ನೀವು ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಮಾತಾಡುವಾಗ ಅಷ್ಟೊಂದೆಲ್ಲ ನಾನೇನು ನಗಿಸ್ತಾ ಇರಲಿಲ್ಲ. ಸ್ವಲ್ಪ ಸೀರಿಯಸ್ ಕೈಂಡ್ ಆಫ್ ಕ್ಯಾರೆಕ್ಟರ್ ನಂದು ಮುಂಚೆಯಿಂದ. ನಾನು ಯೋಗರಾಜ ಸಿನಿಮಾಗೆ ಸ್ಕ್ರೀನ್ ಪ್ಲೇ ಮಾಡಿದ್ವಿ ನಾವು, ದಯಾಳ್ ಅವರೆಲ್ಲ. ಡೈಲಾಗ್ ಬರೀರಿ ಅಂತ ಹೇಳಿದ್ರು. ಸರ್ ನನಗೆ ಡೈಲಾಗ್ ಎಲ್ಲ ಬರೆಯೋಕ್ಕೆ ಬರೋಲ್ಲ, ಐಡಿಯಾನೇ ಇಲ್ಲ ನನಗೆ. ಅಷ್ಟೆಲ್ಲ ಅಂದರೂ ಸಿನಿಮಾಗೆ ಡೈಲಾಗ್ ಬರೆಯುವಷ್ಟು ಕೆಪಾಸಿಟಿ ಇಲ್ಲ. ಏನೋ ಸಣ್ಣ ಪುಟ್ಟ ಸ್ಕೂಲಲ್ಲಿ ಕಾಲೇಜಲ್ಲಿ ನಾಟಕಗಳಿಗೆ ಬರಿಬೋದು ಅಷ್ಟೇ. ಒಂದು ಸಿನಿಮಾ ಅಂದರೆ ಇಟ್ಸ್ ಅ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ, ಬರಲ್ಲ ನನಗೆ ಅಂತಲೇ ಹೇಳಿದೆ. ಇಲ್ಲ ಸ್ಕ್ರೀನ್ ಪ್ಲೇ ಮಾಡಿದ್ದೀವಿ ಒಟ್ಟಿಗೆ ಕೂತ್ಕೊಂಡು, ಆ ಸ್ಕ್ರೀನ್ ಪ್ಲೇನಲ್ಲೇ ಸುಮಾರು ಕೀ ಡೈಲಾಗ್ಸ್ ಎಲ್ಲ ಬಂದಿದೆ, ನೀವು ಒಂಚೂರು ಎಫರ್ಟ್ ಹಾಕಿದ್ರೆ ಬರಿಬಹುದು, ನಿಮ್ಮಲ್ಲಿ ಇದೆ ಆ ಕೆಪಾಸಿಟಿ ಅಂತ ಹೇಳಿದ್ರು. ಇದೇನು ಗುರು ನನಗಿಲ್ದಿರ ನಮಗೆ ಈಯಪ್ಪ ನನ್ನ ಮೇಲೆ ತೋರಿಸ್ತಾ ಇದ್ದಾರಲ್ಲ ದಯಾಳವರು ಅಂತ ಆಶ್ಚರ್ಯ ಆಯಿತು. ಅವ್ರು ಹಾಗೆ ಹೇಳಿ ನಮ್ಮ ಮನೆಗೆ ಟ್ರಾವೆಲ್ ಮಾಡ್ತಾಯಿದ್ವಿ, ನಾನು ನಮ್ಮ ಇನ್ನೊಬ್ಬ ಕೋ ರೈಟ್ರು ವಿನೋದ್ ಪನ್ನ ಅಂತ. 2 ಸೀನ್ ಐ ಜಸ್ಟ್ ಡ್ರೈವ್ ಮಾಡ್ತಾ ನೆರೇಟ್ ಮಾಡಿದೆ. ನಾನು ಬರೀಲಿಲ್ಲ, ನಾನು ನೆರೇಟ್ ಮಾಡ್ತಾ ಇರ್ಬೇಕಾದ್ರೆ ನಗ್ತಾ ಇದ್ದ ಅವನು. ಆವಾಗ ಪರವಾಗಿಲ್ಲ ಗುರು ನನ್ನ ಒಳಗಡೆ ಇಷ್ಟೊಂದು ಕಾಮಿಕ್ ಸೆನ್ಸ್ ಇದೆ ಅಂತ ಇಮಿಡಿಯೇಟ್ಲಿ ಮನೆಗೆ ಹೋಗಿ ಸುಮ್ಮನೆ ಪೆನ್ ಇಟ್ಕೊಂಡು ಬರೆಯೋಕ್ಕೆ ಶುರು ಮಾಡಿದೆ. ಸುಮಾರು ನನಗೆ ಗೊತ್ತಿಲ್ಲದೆ ರಪ 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 ಅಂತ ಒಂದು ಕಾಮಿಕ್, ಅದೇ ಡಾರ್ಕ್ ಹ್ಯೂಮರ್ ಅಂತ ಏನು ಹೇಳ್ತೀರಿ, ಆ ಥರದ್ದು ಒಂದು ಹ್ಯೂಮರಸ್ ಸ್ಟೇಟ್ಮೆಂಟ್ಸ್ ಬರುವ ಡೈಲಾಗ್ಸ್ನೆಲ್ಲ ರಪ ರಪ ಬಂದ್ಬಿಡ್ತು. ಆವಾಗಲೇ ಗೊತ್ತಾಗಿದ್ದು, ಓಹೋ ಗುರು ನಮ್ಮ ಒಳಗಡೆ ಒಬ್ಬರು ಅಣ್ಣವರಿದ್ದಾರೆ, ಜೋಕರ್ ಇದ್ದಾರೆ. ಅಂದರೆ ನಾನ್ಸೆನ್ಸ್ ಕಾಮಿಡಿ ಬರಲ್ಲ, ಒಂದು ಸೆನ್ಸಿಬಲ್ ಕಾಮಿಡಿ ಹೇಳುವಂತಹ ವ್ಯಕ್ತಿತ್ವ ಒಳಗಡೆ ಇದೆ ಅಂತ ಆವಾಗಲೇ ಅನಿಸಿದ್ದು. ಸೊ ಅಲ್ಲಿಂದ ಆಚೆಗೆ ಮೇ ಬಿ ನಾವು ಸುಮಾರು ಚಿಕ್ಕ ವಯಸ್ಸಿಂದ ನಮಗೆ ಈ ಕಾಮಿಡಿ ಫಿಲಮ್ಗಳನ್ನ ಹೆಚ್ಚು ನೋಡಿ ಅದರ ಟೈಮಿಂಗ್ನ ಫಾಲೋ ಮಾಡಿ ಈಗ ಅದು ಹೆಲ್ಪ್ ಆಗ್ತಿದೆ. ಸೊ ಟೈಮಿಂಗ್ ಅಂದರೆ ಏನು, ಇಂಟೋನೇಷನ್ ಅಂದರೆ ಏನು, ಕಾಮಿಡಿಯಲ್ಲಿ ಮುಖ್ಯವಾಗಿ ನಿಮಗೆ ವರ್ಕ್ ಆಗೋದು ಒಂದು ಟೈಮಿಂಗು, ಇನ್ನೊಂದು ಇಂಟೋನೇಷನ್ನು. ಈ ಕೆಲವು ಆಂಗಿಕ ಕಾಮಿಡಿ ಇರ್ತವೆ, ಅದು ಎಲ್ಲರೂ ಮಾಡಿದ್ರೆ ಚೆನ್ನಾಗಿರಲ್ಲ. ಕೆಲವು ಕಲಾವಿದರು ಇರ್ತಾರೆ, ಅವರು ಆಂಗಿಕ ಚೇಷ್ಟೆ, ಆಂಗಿಕವಾಗಿ ಒಂಥರ ಎಕ್ಸಾಜರೇಟೆಡ್ ಎಕ್ಸ್ಪ್ರೆಷನ್ನು, ಎಕ್ಸಾಜರೇಟೆಡ್ ವಾಯ್ಸ್ ಮಾಡ್ಯುಲೇಷನ್ನು, ಥ್ರೋ, ಇಂಥವೆಲ್ಲ ಮಾಡಿದ್ರೆ ಕೆಲವು ನಟರಿಗೆ ಅದು ಸೂಟ್ ಆಗುತ್ತೆ. ಇನ್ನು ಕೆಲವು ನಟರು ಸುಮ್ಮನೆ ಫ್ಲ್ಯಾಟಾಗಿ ಡೈಲಾಗ್ ಹೇಳಿದ್ರು ಎದುರುಗಡೆ ವ್ಯಕ್ತಿ ನಗ್ತಾನೆ. ಸೊ ಆ ಫ್ಲ್ಯಾಟಾಗಿ ಡೈಲಾಗ್ ಹೇಳಿದ್ರು ನಗುವಂಥ ಕ್ಯಾರೆಕ್ಟರ್ ನಂದು. ಅದು ತುಂಬ ಸಹಾಯ ಆಯಿತು ನನಗೆ. ಇನ್ನೊಂದು ಸಿನಿಮಾ ಹಗ್ಗದ ಕೊನೆ, ಇದು ಬಹಳ ಸೀರಿಯಸ್ ಆಗಿರುವಂಥ ಒಂದು ಕಾನ್ಸೆಪ್ಟು, ಮರಣದಂಡನೆಗೆ ಒಳಗಾಗಿರುವಂಥ ಕೈದಿಯೊಬ್ಬನ ಕತೆ ಇದು ಹಗ್ಗದ ಕೊನೆ. ಈ ಶಿಫ್ಟ್ ಬಗ್ಗೆ ಮತ್ತು ಈ ಪಾತ್ರ ನಿಮಗೆ ಎಷ್ಟು ಚಾಲೆಂಜಿಂಗ್ ಅನಿಸಿತ್ತು ಅನ್ನೋದ್ರ ಬಗ್ಗೆ ಹೇಳ್ಬಹುದಾ? ಇದು ಶಿಫ್ಟ್ ಕೂಡ ಅಷ್ಟೇ, ಇಟ್ ಇಸ್ ನಾಟ್ ಪ್ಲ್ಯಾಂಡ್. ಸೊ ದಿಮಾಕು ಆದಮೇಲೆ ಒಂದಷ್ಟು ಏರಿಳಿತ ಆಗೋಯ್ತು ನನ್ನ ಕೆರಿಯರು. ಯಾವುದ್ಯಾವುದೋ ಸಿನಿಮಾಗಳನ್ನು ಹಣದ ಒಂದು ವ್ಯವಸ್ಥೆಗೋಸ್ಕರನ ನಾನು ಒಪ್ಕೊಂಡು ಮಾಡಲೇಬೇಕಾಯಿತು, ಮಾಡಿದ್ದೀನಿ. ಅದಾದಮೇಲೆ ಏನೋ ಒಂದು ಬೇರೆ, ಅಂದರೆ ನನ್ನನ್ನು ಬೇರೆ ಥರ ಎಲ್ಲೋ ನನ್ನ ಕೆರಿಯರ್ ಎಲ್ಲೋ ಕೆಳಗಡೆ ಹೋಗ್ತಾ ಇದೆಯಲ್ಲ, ಡೌನ್ ಟುವರ್ಡ್ಸ್ ಡೌನ್ ಹೋಗ್ತಾ ಇದೆಯಲ್ಲ, ಅಪ್ ಹೋಗೋ ಬದಲು ಅನ್ನೋದು ಒಂದು ತುಂಬ ಕಾಡ್ತಾಯಿತ್ತು. ಸೊ ದಯಾಳ್ ಅವ್ರ ಜೊತೆ ಯೋಗರಾಜ್ ಸಿನಿಮಾ ಹರಿಕತೆಯಿಂದ ಅವ್ರು ಪರಿಚಯ ಆಗಿದ್ದು. ಸೊ ಅವರು ನನಗೆ ಕಾಮಿಡಿ ಟೈಮಿಂಗ್ ತುಂಬ ಚೆನ್ನಾಗಿದೆ ಅಂತ ಯೋಗರಾಜ ಸಿನಿಮಾ ಮಾಡಿದ್ವಿ. ಯೋಗರಾಜ ಜನಕ್ಕೆ ರೀಚ್ ಆಗಲಿಲ್ಲ ಸರಿಯಾಗಿ, ಬಟ್ ಮೀಡಿಯಾದಲ್ಲಿ ತುಂಬ ಅದ್ರ ಬಗ್ಗೆ ಒಳ್ಳೆ ಪ್ರಶಂಸೆ ಎಲ್ಲ ಬಂತು. ಇವತ್ತಿಗೂ ಆ ಸಿನಿಮಾನ ಟಿ ವಿಲಿ ಅಥವಾ ಮೀಡಿಯಾದಲ್ಲಿ ಇದು ಯೂಟ್ಯೂಬಲ್ಲಿ ನೋಡಿದ್ರೆ ತುಂಬ ಜನ ಅದನ್ನು, ಆ ಕಾನ್ಸೆಪ್ಟನ್ನ ತುಂಬ ಜನ ಇಷ್ಟಪಡ್ತಾರೆ. ನಾವು ಮಾಡಿರೋ
ಸ್ಕ್ರೀನ್ ಪ್ಲೇನ ತುಂಬ ಜನ ಇಷ್ಟಪಡ್ತಾರೆ. ಏನು ಹೇಳ್ತಿದ್ದೆ ನಾನು? ಸ್ಕ್ರೀನ್ ಪ್ಲೇನ ಇಷ್ಟಪಡ್ತಾರೆ, ಸ್ಕ್ರೀನ್ ಪ್ಲೇನ, ಕಾಮಿಡಿನ ಇಷ್ಟಪಡ್ತಾರೆ. ಹಾಗಾಗಿ ದಯಾಳ್ ಅವರ ಜೊತೆ ಸೇರಿದಾಗಲೇ ನನಗೆ ಆ ಕಾಮಿಡಿ ಸಿನಿಮಾಗಳಿಗೆ ಒಂದು ಒಳ್ಳೆ ಆಯಾಮ ಸಿಕ್ಕಿದ್ದು. ಇದ್ರ ಜೊತೆಗೆ ಆಕ್ಟರ್ ಸಿನಿಮಾ ಕೂಡ ನಿಮ್ಮ ಒಂದು ಬಹಳ ಪ್ರಮುಖವಾಗಿರುವಂತ ಸಿನಿಮಾ. ಹಗ್ಗದ ಕೊನೆ ಯೋಗರಾಜ ಸಿನಿಮಾ ಆದಮೇಲೆ ನಾನು ದಯಾಳ್ ಅವರು ಒಂದು ಇವಾಗ ಯಾರು ಪ್ರಾಮಿನೆಂಟ್ ಆಗಿ ಇರುವ ಒಬ್ಬ ದೊಡ್ಡ ಸ್ಟಾರ್, ಅವ್ರಿಗೆ ಅಂತ ಒಂದು ಸ್ಕ್ರಿಪ್ಟ್ ಮಾಡ್ತಾಯಿದ್ವಿ ನಾವು. ಸ್ಕ್ರಿಪ್ಟ್ ಒಂದು ಇಂಟ್ರೋವಲ್ವರೆಗೂ ಆಯಿತು. ಇಂಟ್ರೋವಲ್ವರೆಗೂ ಆದಮೇಲೆ ಫಸ್ಟ್ ಹಾಫ್ ನಾನು ನೆರೇಟ್ ಮಾಡ್ಬಿಟ್ಟು ಬರ್ತೀನಿ ಅವ್ರಿಗೆ ಹೋಗಿ ಅಂತ ಹೇಳಿದ್ರು ದಯಾಳ್ ಅವರು. ಹೋದರು, ನೆರೇಟ್ ಮಾಡಿದ್ರು, ಬಂದರು. ಅಲ್ಲೇನೋ ಅವ್ರಿಗೆ ಏನು ಒಂದು ಹ್ಯುಮಿಲಿಯೇಷನ್ ಆಯಿತೋ ಗೊತ್ತಿಲ್ಲ. ಹಿ ಫೆಲ್ಟ್ ಬ್ಯಾಡ್ ಆ್ಯಂಡ್ ಬಂದ್ಬಿಟ್ಟು ಒಂದು ಫ್ರಸ್ಟ್ರೇಷನಲ್ಲಿ ರೀ ನಮ್ಮ ಹತ್ರ ಹೆಂಗಿದ್ರು ಕ್ಯಾಮ್ರಾ ಇದೆ, ನೀವು ಆ್ಯಕ್ಟ್ ಮಾಡಿ, ನಾನು ಡೈರೆಕ್ಟ್ ಮಾಡ್ತೀನಿ, ಫಿಲಮ್ ಮಾಡೋಣ ಅಂದರು. ನಾನು ಏನು ಸೀರಿಯಸ್, ನಾನು ಆ್ಯಕ್ಟ್ ಮಾಡ್ತೀನಿ, ನೀವು ಕ್ಯಾಮ್ರಾ ಇಟ್ಕೊಂಡು ನಿಂತ್ಕೊಳ್ತೀರಾ, ಏನು ಲೂಸ್ ಥರ ಮಾತಾಡ್ತೀರಾ, ಅದೆಲ್ಲ ಮಾಡೋಕ್ಕಾಗುತ್ತಾ? ಒಬ್ಬನೇ ಫಿಲಮ್ ಇಟ್ಕೊಂಡು ನೂರಾರು ಜನ, ಲಕ್ಷಾಂತರ ಜನ ಇರೋ ದೊಡ್ಡ ದೊಡ್ಡ ಪಿಕ್ಚರ್ಗಳನ್ನೇ ಯಾವನೂ ನೋಡ್ತಾ ಇಲ್ಲ. ನಾನು ಒಬ್ಬ ಆ್ಯಕ್ಟ್ ಮಾಡ್ತೀನಿ, ನೀವು ಡೈರೆಕ್ಟ್ ಮಾಡ್ತೀರಾ ಅಂದ್ಬಿಟ್ಟು ಯಾರೇ ನೋಡ್ತಾರೆ ಅಂತ ಹೇಳಿದೆ. ಇಲ್ಲ, ನಾವು ಬೇರೆ ಏನಾದ್ರು ಟ್ರೈ ಮಾಡೋಣ ಅಂದಾಗ ಹಿಂಗೆ ಮಾತಾಡ್ತಾ ನನ್ನ ಸ್ಕೂಲಲ್ಲಿ ಒಂದು ಡ್ರಾಮಾ ಮಾಡಿದ್ದೆ ರೀ, ಹಗ್ಗದ ಕೊನೆ ಅಂತ. ಇಂಗ್ಲೀಷಲ್ಲಿ ಮಾಡಿದ್ವಿ ಫಸ್ಟ್, ಕ್ಯಾಪಿಟಲ್ ಪನಿಷ್ಮೆಂಟ್ ಅಂತ. ಕೇಳಿ ಅಂದ್ಬಿಟ್ಟು ಆ ಕತೆ ಹೇಳಿದೆ. ಸಖತ್ತಾಗಿದೆ, ಇದು ಮಾಡೋಣ ಅಂದರು. ಸರ್ 15 ನಿಮಿಷ ನಾಟಕ ಇದು, 15 ನಿಮಿಷ ನಾಟಕ ನೀವು ಫಿಲಮಲ್ಲಿ ಹೆಂಗೆ ಮಾಡೋಕ್ಕಾಗುತ್ತೆ, ನೀವು ಒಳ್ಳೆ ಅಂದೆ ನಾನು. ಇಲ್ಲ, ಇದರಲ್ಲಿ ಏನಾದ್ರು ಇದೆ, ಇದರಲ್ಲಿ ಮೆಟೀರಿಯಲ್ ಇದೆ, ಸ್ಪೇಸ್ ಇದೆ, ಇದರಲ್ಲಿ ಖಂಡಿತ ಮಾಡೋಣ ಅಂತ ಹೇಳಿದ್ರು. ನಂಗೆ ನಂಬಿಕೆನೇ ಇಲ್ಲ, ಇದನ್ನ ಹೆಂಗ್ರಿ 15 ನಿಮಿಷದ ಡ್ರಾಮಾನ ಹೆಂಗ್ರಿ 1.5 ಅವರ್ ಪಿಕ್ಚರ್ ಮಾಡೋಕ್ಕಾಗುತ್ತೆ ಅಂತ ನಾನು. ಆಗುತ್ತೆ ಅಂತ ಅವರು. ಸರಿ, ಓಕೆ, ರೈಟ್ಸ್ ತೊಗೊಂಡು ಎಲ್ಲ ಆಯಿತು. ಸ್ಕ್ರೀನ್ ಪ್ಲೇಗೆ ಅಂತ ಕೂತ್ಕೊಂಡ್ವಿ. ಹೀಗೆ ಡಿಸ್ಕಸ್ ಮಾಡ್ತಾ ಆ ಮೇಯ್ನ್ ಕೋರ್ ಕಥೆಗೇನಿದೆ, ಆ ಕೋರ್ ಕಥೆಗೆ ಒಂದಷ್ಟು ಉಪಕಥೆಗಳೆಲ್ಲ ಬಂದು ಜಾಯ್ನ್ ಆಯಿತು. ಅದೆಲ್ಲ ಜಾಯ್ನ್ ಆಗಿ ಒಂದು ಬ್ಯೂಟಿಫುಲ್ ಆಗಿರೋ ಸ್ಕ್ರೀನ್ ಪ್ಲೇ ಆಗೋಯಿತು. ನನಗೆ ಆಶ್ಚರ್ಯ ಆಗೋಯಿತು. 15 ನಿಮಿಷ ಡ್ರಾಮಾನ ಒಂದು ಪಿಕ್ಚರ್ ಮಾಡ್ಬೋದಾ ನಿಜವಾಗ್ಲೂ ಅಂತ. ಬಟ್ ಬೈ ಗಾಡ್ಸ್ ಗ್ರೇಸ್ ದ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಬಂತು. ನನಗೆ ತುಂಬ ಬೇರೆ ರೀತಿಯ ಆ್ಯಸ್ ಅ ರೈಟರ್, ಆ್ಯಸ್ ಅನ್ ಆ್ಯಕ್ಟರ್, ಬೇರೆ ರೀತಿಯ ಸ್ಟೇಟಸ್ ಕೊಟ್ಟಂಥ ಸಿನಿಮಾ ಹಗ್ಗದ ಕೊನೆ. ಆ್ಯಕ್ಚುಲಿ ಅದನ್ನು ಫಸ್ಟ್ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲಲ್ಲೇ ಫಸ್ಟ್ ಸ್ಕ್ರೀನಿಂಗ್ ಮಾಡಿದ್ದು. ಆ ಸಿನಿಮಾ ಬಂದು ನೀವೇ ಹೇಳೋ ಹಾಗೆ ಫುಲ್ ಸೀರಿಯಸ್ ಸಿನಿಮಾ. ಬಟ್ ನೀವು ನಂಬಲ್ಲ, ಫಸ್ಟ್ ಟೈಮ್ ಸ್ಕ್ರೀನಿಂಗು ನಾನು ದಯಾಳವರು ಥಿಯೇಟ್ರ್ ಹೊರಗಡೆ, ಅಂದರೆ ಥಿಯೇಟ್ರಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ, ಜನ ಎಲ್ಲ ಹೆಂಗಿರುತ್ತೆ ರೆಸ್ಪಾನ್ಸು ಅಂತ. ಉಳ್ಳಾಡ್ಕೊಂಡು ನಗ್ತಾ ಇದ್ದಾರೆ. ನಮ್ಮಿಬ್ರಿಗೂ ಆಶ್ಚರ್ಯ, ರೇ ನಾವು ಸೀರಿಯಸ್ ಸಿನಿಮಾ ಮಾಡಿದ್ದೀವಿ, ಒಳ್ಳೆ ಕಾಮಿಡಿ ಪಿಕ್ಚರ್ ನೋಡ್ತಾ ಇದ್ದಾರಲ್ಲ ಜನ, ಏನಿದು ಅಂತ. ಅಂದರೆ ಅದರಲ್ಲಿ ಇದ್ದಂಥ ಒಂದು ಸಟೈರಿಕಲ್ ವಿಚಾರಗಳೇನಿದೆ ಅದನ್ನು ತುಂಬ ಎಂಜಾಯ್ ಮಾಡಿದ್ರು ಜನ. ಅಟ್ ದಿ ಸೇಮ್ ಟೈಮ್ ಕ್ಲೈಮ್ಯಾಕ್ಸ್ ಅಷ್ಟೊತ್ತಿಗೆ ನಮ್ಮ ಸಮಾಜ, ನಮ್ಮ ವ್ಯವಸ್ಥೆ, ನಮ್ಮ ಸರ್ಕಾರ ಆ್ಯಂಡ್ ಮಾನವೀಯ ಮೌಲ್ಯಗಳು, ಇದನ್ನೆಲ್ಲವನ್ನು ತುಂಬ ಸಟೈರಿಕಲ್ ಆಗಿ ಹೇಳಿದಂಥ ಸಿನಿಮಾ ಅದು. ಸೊ ಜನ ತುಂಬ ಎಂಜಾಯ್ ಮಾಡಿದ್ರು ಆ ಸಿನಿಮಾನ. ನನಗಂತೂ ತುಂಬ ದೊಡ್ಡ ಮಟ್ಟದ ಹೆಸರು ತಂದುಕೊಟ್ಟಂಥ ಸಿನಿಮಾ. ಸೆಕೆಂಡ್ ಸ್ಟೇಟ್ ಅವಾರ್ಡ್, ಬೆಸ್ಟ್ ಸ್ಟೇಟ್ ಫಿಲಮ್ ಅವಾರ್ಡ್ ಬಂತು. ಆ್ಯಂಡ್ ನನಗೆ ಬೆಸ್ಟ್ ಡೈಲಾಗ್ ರೈಟರ್ ಅವಾರ್ಡ್ ಬಂತು. ಚೈನಾದಲ್ಲಿ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಬಂತು. ಸೊ ನನ್ನ ಲೈಫಲ್ಲಿ ಅಂದರೆ ಧಿಮಾಕು, ಇವತ್ತಿಗೂ ಜನ ನನ್ನನ್ನು ಗುರುತಿಸೋದು ಧಿಮಾಕು ಅಂತಲೇ. ಬಟ್ ಹಗ್ಗದ ಕೊನೆ ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಅ ರೈಟರ್ ನನಗೆ ತುಂಬ ತೃಪ್ತಿ ಕೊಟ್ಟಂಥ ಒಂದು ಸಿನಿಮಾ. ಆ್ಯಕ್ಟರ್ ಕೂಡ ನಿಮ್ಮ ಅತ್ಯಂತ ಪ್ರಮುಖವಾಗಿರುವಂತಹ ಸಿನಿಮಾಗಳಲ್ಲಿ ಒಂದು 2 ಪಾತ್ರಗಳಿರುವಂಥ ಒಂದು ಸಿನಿಮಾ. ಸಿಹಿ ಕಹಿ ಗೀತಾ ಅವರು ಮುಖ್ಯ ಭೂಮಿಕೆಯಲ್ಲಿ ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಅದರಲ್ಲಿ ಹೀರೋ ಒಬ್ಬನ 7 ಬೀಳುಗಳ ಚಿತ್ರಣ ಆ ಸಿನಿಮಾ. ಇದರ ಕುರಿತು ನಿಮ್ಮ ಅಭಿಪ್ರಾಯ ಹೇಳಬಹುದಾ? ಅದು ಅಷ್ಟೇ, ದಯಾಳ್ ಅವರು ಈ ಹಗ್ಗದ ಕೊನೆ ಇದು ಅಂದರೆ ನಾವು ಕೆಲವು ಸರಿ ಎಲ್ಲ ಫಿಲಮ್ ಮೇಕರ್ಸು ನಮ್ಮ ಪಿಕ್ಚರ್ 100 ಡೇಸ್ ಓಡಬೇಕು, ನಮ್ಮ ಪಿಕ್ಚರು ಎಲ್ಲ ಆಡಿಯನ್ಸ್ಗೂ ರೀಚ್ ಆಗಬೇಕು ಅಂತ ಪ್ರತಿಯೊಬ್ಬರು ಮಾಡೋದು. ಆದರೆ ಕೆಲವು ಸಿನಿಮಾಗಳಿಗೆ ಟಾರ್ಗೆಟ್ ಆಡಿಯನ್ಸ್ ಅಂತ ಇರ್ತಾರೆ. ಸೊ ನಾವು ಈ ಹಗ್ಗದ ಕೊನೆ ಅಂತ ಒಂದು ಸಿನಿಮಾನ ನೀವು ಎಲ್ಲ ವರ್ಗದ ಪ್ರೇಕ್ಷಕರಿಗೆ ಇಷ್ಟ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಥಿಯೇಟ್ರ್ ಒಳಗೆ ಬಂದಮೇಲೆ 100% ಇಷ್ಟ ಆಗುತ್ತೆ. ಬಟ್ ಆ ಥಿಯೇಟ್ರಿಗೆ ಕರೆಸ್ಕೊಳ್ಳೋ ಕೆಪಾಸಿಟಿ ಇದೆ ಗೊತ್ತಾ. ಒಂದು ಸ್ಟಾರ್ ಆಗಿರ್ಬೋದು, ಅದೊಂದು ಬ್ಯೂಟಿಫುಲ್ ಸಾಂಗ್ಸು, ಲೊಕೇಶನ್ನು, ಡ್ಯಾನ್ಸು, ಫೈಟ್ಸು, ಈ ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಅಂತ ನಾವೇನು ಕರಿತೀವಿ, ಅದ್ಯಾವುದು ಇಲ್ಲದೆ ಇರೋದ್ರಿಂದ ಜನ ಒಳಗೆ ಬರೋಕ್ಕೆ ಹಿಂದೇಟಾಗ್ತಾರೆ.
ಆದರೆ ಚಾಲೆಂಜ್ ಮಾಡ್ತೀನಿ ಒನ್ಸ್ ಒಳಗಡೆ ಬಂದಮೇಲೆ ಅವರು ಖುಷಿಯಾಗಿ ಏನೋ ಒಂದು ಮೆಸೇಜ್ ಇಟ್ಕೊಂಡು ಅಥವಾ ಏನೋ ಸಂತೋಷವಾಗಿ ಆಚೆ ಹೋಗುವಂಥ ಸಿನಿಮಾ ಹಗ್ಗದ ಕೊನೆ. ಸೊ ದಯಾಳ್ ಅವ್ರಿಗೆ ಅಂಥ ಒಳ್ಳೆ ಸಿನಿಮಾ ಕೂಡ ಕಮರ್ಷಿಯಲ್ ಆಗಿ ಆಡಿಯನ್ಸ್ವರೆಗೂ ರೀಚ್ ಆಗಲಿಲ್ವಲ್ಲ, ನಾವೇನೋ ಬೇರೆ ಮಾಡೋಣ ಅಂತ ಹೇಳಿದಾಗ ಸೊ ಸಡನ್ನಾಗಿ ಈ ಕೇಮ್ ಅಪ್ ವಿತ್ ಅನ್ ಐಡಿಯಾ, ಒಂದು ಕೆಲಸ ಮಾಡೋಣ, ಆ್ಯಕ್ಟರ್ ಅಂತ ಒಂದು ಸಿನಿಮಾ ಮಾಡೋಣ, ಈಗ ಹೆಂಗಿದ್ರು ನಿಮ್ಮ ಲೈಫ್ ಹೆಂಗಿದೆಯೋ ಆ್ಯಸ್ ಇಟ್ ಈಸ್ ಹಂಗೆ ಶೂಟ್ ಮಾಡಿ ತೋರಿಸೋಣ, ಅದು ಬೇರೆ ಥರದ್ದು ಏನಾದರೂ ಏನೋ ಜನಗಳಿಗೆ ಬೇರೆ ಥರದ್ದು ಎಕ್ಸ್ಪೀರಿಯೆನ್ಸ್ ಆಗ್ಬೋದು ಈ ಸಿನಿಮಾ ಮುಖಾಂತರ ಅಂತ. ಸೊ ಹಾಗಾಗಿ ಒನ್ ಮ್ಯಾನ್ ಶೋ ಥರ ಮಾಡಿ ಒಂದು ಎಕ್ಸ್ಪೆರಿಮೆಂಟ್ ಸಿನಿಮಾ ಅದು. ಆ್ಯಂಡ್ ಬಟ್ ಆ ಎಕ್ಸ್ಪೆರಿಮೆಂಟ್ ಸಿನಿಮಾನು ಹಿ ವಾಂಟೆಡ್ ಪೀಪಲ್ ಟು ಕಮ್ ಆ್ಯಂಡ್ ವಾಚ್. ಯಾಕೆ ಅಂದರೆ ಫೈಟ್ ಮಾಡೋದು, ಡ್ಯಾನ್ಸ್ ಮಾಡೋದು, ಜನಗಳನ್ನು ಈ ಥರದ ಹಾಸ್ಯದಿಂದ ಮನರಂಜಿಸೋದು ಇದು ಒಂದು ಕಡೆ ಆದರೆ, ಒಂದು ವಿಚಾರಗಳಿಗೆ ಹೇಳೋವಂಥದ್ದು ನಮ್ಮ ಲೈಫಿನ ವಾಸ್ತವತೆ ತೋರಿಸೋದು ಅದು ಕೂಡ ಜನಗಳಿಗೆ ರೀಚ್ ಆಗಬೇಕು ಅನ್ನೋದು ಅವರ ವಾದ. ಬಟ್ ಅದು ಎಲ್ಲರೂ ಆ ವಾದನ ಆಕ್ಸೆಪ್ಟ್ ಮಾಡಲ್ಲ. ಹಾಗಾಗಿ ಆ್ಯಕ್ಟರ್ ಕೂಡ ಇಟ್ ವಾಸ್ ಎ ಡಿಸಾಸ್ಟರ್ ಹೇಳಬೇಕು ಅಂದರೆ. ಆ್ಯಕ್ಟರ್ ಸಿನಿಮಾ ಆದಮೇಲೆ ನಾನು ಡಿಸೈಡ್ ಮಾಡಿದ್ದು, ಇನ್ನು ಲೈಫಲ್ಲಿ ನಾನು ಕ್ಯಾಮ್ರಾ ಮುಂದೆ ಬರಬಾರ್ದು, ನನಗೆ ಆ್ಯಕ್ಟಿಂಗ್ ಬೇಡ ಅಂತ ಡಿಸೈಡ್ ಮಾಡಿ ಐ ಕೇಮ್ ಟು ಡೈರೆಕ್ಷನ್. 2018ರಲ್ಲಿ ನೀವು 2 ಸಿನಿಮಾಗಳಿಗೆ ಚಿತ್ರಕಥೆ ಬರೆದ್ರಿ, ಆ ಕರಾಳ ರಾತ್ರಿ ಮತ್ತು ಪುಟ 109. ಇದರ ಅನುಭವನ ಹೇಳಬಹುದಾ? ಆ ಕರಾಳ ರಾತ್ರಿ ಒನ್ಸ್ ಅಗೇನ್ ದಯಾಳ್ ಅವ್ರದ್ದೇ ಫಿಲಮ್. ಅದನ್ನು ಅವ್ರ ಜೊತೆ ಆಲ್ಮೋಸ್ಟ್ 9 ಸಿನಿಮಾ ಬರೆದಿದ್ದೀನಿ ಅವ್ರ ಜೊತೆ ನಾನು. ಆ ಕರಾಳ ರಾತ್ರಿ ಅವರು ನನಗೆ, ಅದು ಒಂದು ಡ್ರಾಮಾ ಬೇಸ್ಡ್ ಸಿನಿಮಾ. ಡ್ರಾಮಾ ಒಂದ್ಸರಿ ಎಲ್ಲೋ ಒಂದು ಹೋಟೆಲಲ್ಲಿ ಸಿಕ್ಬಿಟ್ಟು, ಇದೊಂದು ಡ್ರಾಮಾ ತೊಗೊಳ್ರಿ, ಓದ್ಬಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ. ಓದೋದಿಲ್ಲ, ಅದೇನು ಇಷ್ಟ ಹೇಳಿ ನಾನು ಹೇಳ್ತೀನಿ ಅಂತೇಳಿ ಅವ್ರು ಹೇಳಿದ್ರು. ಅದರದ್ದು ಇಲ್ಲ, ಇದು ಸುಮಾರು ಇದೆ, ಇತ್ತೀಚೆಗೆ ಬಂದಂಥ ಸಿನಿಮಾದು ಛಾಯೆ ಇದೆ ಇದರಲ್ಲಿ, ಇದು ಬೇಡ ರೀ ಅಂತ ಹೇಳಿದೆ ನಾನು. ಅದಾಗಿ ಮತ್ತೆ ಓವರ್ 6 to 7 months ಆದಮೇಲೆ ಕಾಲ್ ಮಾಡಿದ್ರು, ಈಗ ಬೇರೆ ಥರ ಸ್ಕ್ರೀನ್ ಪ್ಲೇ ಮಾಡಿದ್ದೀನಿ, ಒಂದ್ಸರಿ ಸ್ಕ್ರೀನ್ ಪ್ಲೇ ಕೇಳಿ ಅಂತ ಹೇಳಿದ್ರು. ಸೊ ಆಫೀಸ್ಗೆ ಹೋದ್ವಿ, ಸ್ಕ್ರೀನ್ ಪ್ಲೇ ಪೂರ್ತಿ ಕೇಳಿದೆ. ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನನಗೆ ಆ್ಯಂಡ್ ಚಾಲೆಂಜಿಂಗ್ ಅನ್ನಿಸ್ತು ಬರೆಯೋದಕ್ಕೆ. ದಟ್ ವಾಸ್ ಆಲ್ಸೋ ಅ ಸೀರಿಯಸ್ ಸಿನಿಮಾ, ಬಟ್ ಅಲ್ಲಿ ಬೇರೆ ಬೇರೆ ಥರದ ಪಾತ್ರಗಳಿಗೆ ಬೇರೆ ಬೇರೆ ರೀತಿಯ ಸಂಭಾಷಣೆ ಬರೆಯೋ ಅವಕಾಶ ಸಿಕ್ತು ನನಗೆ. ಇಟ್ ವಾಸ್ ವೆರಿ ವೆರಿ ಚಾಲೆಂಜಿಂಗ್ ಆ್ಯಸ್ ಅ ರೈಟರ್ ಫಾರ್ ಮಿ. ಆ್ಯಂಡ್ ಆ್ಯಸ್ ಅ ರೈಟರ್ ನನಗೆ ಹೆಚ್ಚು ತೃಪ್ತಿ ಕೊಟ್ಟಂಥ ಸಿನಿಮಾ ಆ ಕರಾಳ ರಾತ್ರಿ. ಆ್ಯಕ್ಚುಲಿ ಆ ಕರಾಳ ರಾತ್ರಿ ನನಗೂ ಅನಿಸೋವಂಥದ್ದು, ಡಿಫ್ರೆಂಟ್ ಹ್ಯೂಮನ್ ಎಮೋಷನ್ಸ್ ಬರುತ್ತೆ ಅದರಲ್ಲಿ. ಆ ಡಿಫ್ರೆಂಟ್ ಹ್ಯೂಮನ್ ಎಮೋಷನ್ಸ್ನ ರೈಟಿಂಗ್ ಮೂಲಕ ಆಚೆ ಹಾಕೋದು ತುಂಬ ಕಷ್ಟ ಮತ್ತು ಟ್ರಿಕ್ಕಿ ಕೂಡ ಹೌದು. ಅದನ್ನು ಅಷ್ಟು ತೀವ್ರವಾಗಿ ಆ ಎಮೋಷನ್ಸ್ನ ತೋರಿಸೋದಕ್ಕೆ ಬಹಳ ಯೋಚನೆ ಮಾಡಬೇಕಾಗತ್ತೆ ಅನಿಸುತ್ತೆ ಅಲ್ವಾ? ಹೌದು, ನಂಗೆ ತುಂಬ ಆ್ಯಕ್ಚುಲಿ ಅದಕ್ಕೂ ಸ್ಟೇಟ್ ಅವಾರ್ಡು ಬರಬೇಕಾಗಿತ್ತು ಡೈಲಾಗ್ಸ್ಗೆ. ಬಟ್ ಆ ಫಿಲಮ್ಗೆ ಆಲ್ರೆಡಿ 2 ಅವಾರ್ಡ್ ಕೊಟ್ಟರು. ನಾನು ಏನೋ ಸುಂದರ್ ವೀಣಾ ಅವ್ರಿಗೊಂದು ಕೊಟ್ಟರು, ವೀಣಾ ಸುಂದರ್ ಅವ್ರಿಗೆ, ಆಮೇಲೆ ಇನ್ನೊಬ್ಬರು ಫೀಮೇಲ್ ಲೀಡ್ಗೆ ಕೊಟ್ಟರು. ಸೊ ಡೈಲಾಗ್ ಐ ಮಿಸ್ಡ್ ಇಟ್. ಬಟ್ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಪೇಪರ್ ರಿವ್ಯೂಸಲ್ಲಿ ನವೀನ್ ಕೃಷ್ಣ ಡೈಲಾಗ್ಸ್ ಆರ್ ದ ಹೀರೋ ಆಫ್ ದಿ ಫಿಲಮ್ ಅಂತಾನೆ ಬರೆದಿದ್ರು. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್ ಫಿಲ್ಮ್. ಸ್ಯಾಟಿಸ್ಫ್ಯಾಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ ಏನಾದರೂ ಕೆಲಸ ಮಾಡಿದಾಗ? ಪುಟ 109 ವಾಸ್ ದಿ ಎಕ್ಸ್ಟೆಂಡೆಡ್ ವರ್ಷನ್ ಆಫ್ ಆ ಕರಾಳ ರಾತ್ರಿ. ಎಕ್ಸ್ಟೆಂಡೆಡ್ ವರ್ಷನ್ ಅಂದರೆ ನಾಟ್ ಇನ್ ಟರ್ಮ್ಸ್ ಆಫ್ ಸ್ಟೋರಿ, ಏನೋ ಒಂದು ಸೆಟಪ್ ಅಂತ ಏನು ಹೇಳ್ತೀವಿ ನಾವು, ಒಂದು ಪ್ರೊಡಕ್ಷನ್ ವ್ಯಾಲ್ಯೂ ಅಂತ. ಈ ಸಿನಿಮಾದ ಒಂದು ಪ್ರೊಡಕ್ಷನ್ ವ್ಯಾಲ್ಯೂ ಅಲ್ಲಿ ಒಂದು ಆ್ಯಡೆಡ್ ಇನ್ನೊಂದು ಸಿನಿಮಾ ಮಾಡಬಹುದು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದು. ಅಂದರೆ ಈಗ 14 days ಆ ಕರಾಳ ರಾತ್ರಿ ಶೂಟ್ ಮಾಡಿದ್ರು, ಡೇ ಆ್ಯಂಡ್ ನೈಟ್. ಅದ್ರ ಪ್ಯಾಕಪ್ಪು ನೆಕ್ಸ್ಟ್ ಡೇನೇ ಈ ಫಿಲಮ್ದು ಮುಹೂರ್ತ. ಆದರೆ 2 ಕ್ಯಾರೆಕ್ಟರ್, ನಾನು JK ಅವರು, ಬರೀ ವಾದ ವಿವಾದ ಚರ್ಚೆ ಇಷ್ಟೇ ಇದ್ದಿದ್ದು ಸಿನಿಮಾ. ಸೊ ಹಾಗಾಗಿ ಅವರು ಅದನ್ನು ಒಂದು 9 days ಫಿನಿಷ್ ಮಾಡಿದ್ರು ಆ ಫಿಲಮು. ಅದು ಕೂಡ ಆ್ಯಸ್ ಅ ರೈಟರ್ ಐ ಗಾಟ್ ಅ ವೆರಿ ಗುಡ್ ನೇಮ್, ಆ್ಯಸ್ ಅನ್ ಆ್ಯಕ್ಟರ್ ಆಲ್ಸೋ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರಿಗೆ ಅವರ ಜೊತೆಗೆ ನಟನೆ ಮಾಡಿದಂತಹ ತೆರೆ ಹಂಚ್ಕೊಂಡಂತಹ ಅನುಭವನ ನೀವು ಈಗಾಗಲೇ ಹೇಳಿದ್ರಿ ಹಂಚ್ಕೊಂಡಿದ್ದೆ ಅಂತ. ಅವರ ಜೊತೆ ನಟಿಸಿದಂತಹ ಅನುಭವನ ಒಂದಷ್ಟು ಡೀಟೇಲ್ ಆಗಿ ಹೇಳೋದಾದರೆ, ನೆನಪು ಮಾಡ್ಕೊಳ್ಳೋದಾದರೆ ಹೇಗಿತ್ತು? ಅಂದರೆ ಅವರು ಪರ್ಟಿಕ್ಯುಲರಾಗಿ ಈ ಒಂದು ಕದಂಬನ ಮಗನ ಪಾತ್ರ ಅಂತೇನಿದೆ, ಆ ಪಾತ್ರದ ಅವ್ರಿಗೆ ವಿಷ್ಣು ಸರ್ಗೆ ಕದಂಬ ಕ್ಯಾರೆಕ್ಟರ್ಗಿಂತ ಆ ಮಗನ ಕ್ಯಾರೆಕ್ಟ್ರೇ ಹೈಲೈಟ್ ಆಗಬೇಕು ಈ ಸಿನಿಮಾಲ್ಲಿ ಅಂತ ಅವ್ರಿಗೆ ತುಂಬ
ಆಸೆ ಇತ್ತು. ಯಾಕೆಂದರೆ ಒರಿಜಿನಲ್ ತಮಿಳ್ ಫಿಲಮಲ್ಲಿ ಶಿವಾಜಿ ಗಣೇಶನ್ ಆ್ಯಕ್ಟ್ ಮಾಡಿದ್ರು ಆ ಫಿಲಮ್ಮು. ಸೊ ಆ ಫಿಲಮಲ್ಲಿ ಆ ಮಗನ ಕ್ಯಾರೆಕ್ಟ್ರು ಶಿವಕುಮಾರ್ ಅಂತ ಯಾರೋ ಮಾಡಿದರು ಅನಿಸುತ್ತೆ. ಆಸೆ ಅವ್ರು ಹೇಳೋರು, ಆ ಸಿನಿಮಾ ನೋಡಿದಾಗಲೆಲ್ಲ ನಾನು ಈ ಮಗನ ಕ್ಯಾರೆಕ್ಟರ್ ಮಾಡಬೇಕು, ನಾನು ಈ ಮಗನ ಕ್ಯಾರೆಕ್ಟರ್ ಮಾಡಬೇಕು ಅಂತ ಅವರು ಆಸೆ ಪಡ್ತಾಯಿದ್ರಂತೆ. ಸೊ ಆದರೆ ಈಗ ನಾನು ಕದಂಬ ಅಂದರೆ ಫಾದರ್ ಕ್ಯಾರೆಕ್ಟರ್ ನಾನು ಮಾಡ್ತಾಯಿದ್ದೀನಿ, ನೀನು ಮಗನ ಕ್ಯಾರೆಕ್ಟರ್ ಮಾಡ್ತಾಯಿದ್ಯಾ. ಸೊ ಆ್ಯಕ್ಚುಲಿ ಹೀರೋ ಆಫ್ ದ ಫಿಲಮ್ಮೇ ಈ ಮಗನ ಕ್ಯಾರೆಕ್ಟ್ರು. ಈ ಮಗನೇ ಡ್ರೈವ್ ಮಾಡೋದು ಕಥೆನ. ಎಲ್ಲ ರೀತಿಯ ಸಿಚುವೇಶನ್ಸ್ಗಳಿಗೆ ಆ ಡ್ರೈವಿಂಗ್ ಪಾಯಿಂಟೇ ಮಗ. ಸೊ ಹಾಗಾಗಿ ಇಟ್ಸ್ ಎ ಮೇಜರ್ ಕ್ಯಾರೆಕ್ಟರ್ ಆಫ್ ದ ಫಿಲಮ್ಮು, ಹೈಲೈಟ್ ಕ್ಯಾರೆಕ್ಟರ್ ಆಫ್ ದಿ ಫಿಲಮ್ಮು. ಸೊ ಎಲ್ಲ ಭಾರನೂ ನಿನ್ನ ಶೋಲ್ಡರ್ಸ್ ಮೇಲೆ ಇದೆ. ಸೊ ನೀನು ಕಂಪ್ಲೀಟಾಗಿ ಇದರಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ಪ್ರತಿ ಸಾರಿ ಸಿಕ್ಕಿದಾಗಲೂ ನಮಗೆ ಮೋಟಿವೇಟ್ ಮಾಡ್ತಾಯಿದ್ರು. ಆ ಮೋಟಿವೇಟ್ ಯಾವ ಲೆವೆಲ್ಗಿತ್ತು ಅಂದರೆ, ಬರ್ತ್ಡೇ ಸೀನ್ ಅಂತ ಆಗಲೇ ಹೇಳಿದೆ. ಆ ಸೀನಲ್ಲಿ ನಾನು ಅವ್ರನ್ನ ಅರೆಸ್ಟ್ ಮಾಡಿಸೋ ಸೀನು, ನಾನು ಅವ್ರಿಗೆ ಬೈದುಬಿಟ್ಟು ಇನ್ನು ಲೈಫಲ್ಲಿ ನಾನು ನಿನ್ನ ಮುಖ ನೋಡಲ್ಲ ಅಂತ ಹೇಳಿ ಹೋಗುವಂಥ ಸೀನ್. ಆ ಸೀನಲ್ಲಿ ನಾನು ಮಾನಿಟ್ರ್ ತಾನೇ ಅನ್ನೋ ಒಂದು ಉಡಾಫೆ, ಮಾನಿಟ್ರಲ್ಲಿ ಸ್ವಲ್ಪ ಸುಮಾರಾಗಿ ಮಾಡಿಬಿಟ್ಟು ಟೇಕಲ್ಲೆಲ್ಲ ಎನರ್ಜಿ ಹಾಕ್ಬಿಡೋಣ ಅಂತ ಒಂದು ಲೂಸ್ ಥರ ಒಂದು ಥಾಟ್ ಇತ್ತು. ಅದೇ ಥರ ಮಾನಿಟ್ರಲ್ಲಿ ನಾನು ತುಂಬ ಸಟ್ಲಾಗಿ ಆ್ಯಾವ್ರೇಜ್ ಆಗಿ ಮಾಡಿದೆ. ಸಡನ್ನಾಗಿ ಅವ್ರಿಗೆ ಒಂಥರ ಏನಿದು ಇಷ್ಟು ಡಬ್ಬಾ ಥರ ಆ್ಯಕ್ಟ್ ಮಾಡ್ತಾಯಿದ್ದೆ ನೀವು ಅಂದ್ಬಿಟ್ಟು ಕರ್ಕೊಂಡೋದ್ರು ನನ್ನ ಆಚೆ. ನಾನು ಅವತ್ತಿಂದ ಏನು ಹೇಳ್ತಾ ಇದ್ದೀನಿ ನಿನಗೆ, ದಿಸ್ ಇಸ್ ದ ಕೀ ಆಫ್ ದ ಫಿಲಮ್, ಇದು ಮೇಜರ್ ಕ್ಯಾರೆಕ್ಟರ್ ಆಫ್ ದ ಫಿಲಮ್. ಏನಿದೆ ಅಷ್ಟು ಡಬ್ಬಾ ಥರ ಮಾಡ್ತಾಯಿದ್ದೆ ನೀನು ಆ್ಯಕ್ಟಿಂಗು. ಇಲ್ಲ ಸರ್ ಇದು ಮಾನಿಟ್ರ್ ಅಲ್ವಾ? ನೋ 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 ಮಾನಿಟ್ರು ಟೇಕ್ ಎಲ್ಲ ಮಾನಿಟ್ರು ಟೇಕ್ ಥರನೇ ಮಾಡ್ಬೇಕು ನೀನು. ಆವಾಗಲೇ ತಾನೇ ನಮಗೆ ಗೊತ್ತಾಗೋದು ನೀನು ಏನು ಮಾಡ್ತಾ ಇದೆಯಾ, ಯಾವುದು ಕರೆಕ್ಷನ್ ಮಾಡಬೇಕು, ಯಾವುದು ಬೇಕು, ಯಾವುದು ಬೇಡ ಅಂತ ಹೇಳಬೇಕಾಗಿದ್ದರೆ ನೀನು ಪರಿಪೂರ್ಣವಾಗಿ ಮಾನಿಟ್ರಲ್ಲಿ ಮಾಡಿದ್ರೆ ತಾನೇ ನಮಗೆ ಏನಾದರೂ ಹೇಳೋಕ್ಕಾಗೋದು. ನೀನು ಮಾನಿಟ್ರಲ್ಲಿ ಏನೋ ಒಂದು ಮಾಡಿಬಿಟ್ಟು ಟೇಕಲ್ಲಿ ಇನ್ನೇನೋ ಒಂದು ಮಾಡಿದ್ರೆ ನಮಗೇನು ಗೊತ್ತಾಗುತ್ತೆ. ಸೊ ಯು ಹ್ಯಾವ್ ಟು ಕಂಪ್ಲೀಟ್ಲಿ ವಾಟ್ ಎವರ್ ನೀ ಏನು ಅಂದ್ಕೊಂಡಿದ್ದೀಯ, ಏನು ಮಾಡ್ತೀಯಾ, ಮಾನಿಟ್ರಲ್ಲಿ ಏನು ಮಾಡ್ತೀಯಾ, ಟೇಕಲ್ಲಿ ಅದಕ್ಕಿಂತ ಇನ್ನೊಂದು 10% 25% ಇನ್ಕ್ರೀಸ್ ಮಾಡಬೇಕು. ನೀನು ಮಾನಿಟ್ರಲ್ಲೇ ಬೆ ಅಂದ್ಬಿಟ್ಟು ಏಕ್ದಮ್ ಟೇಕಲ್ಲಿ ನೀನು ಮಾಡಿದ್ರೆ, ಯಾಕಂದರೆ ರೀಲ್ ಓಡುತ್ತೆ. ಈಗೆಲ್ಲ ಡಿಜಿಟಲು, ಅವಾಗೆಲ್ಲ ರೀಲ್ ಇತ್ತಲ್ವಾ. ಸೊ ಒನ್ಸ್ ಅದು ರೀಲ್ ರೆಕಾರ್ಡ್ ಆದರೆ ಮತ್ತೆ ನಮಗೇನಾದ್ರು ಚೇಂಜಸ್ ಬೇಕು ಬೇಡ ಅನಿಸಿದ್ರೆ ಅದಷ್ಟು ವೇಸ್ಟಾ. ಸೊ ಮಾನಿಟ್ರಲ್ಲೇ ಯು ಹ್ಯಾವ್ ಟು ಬಿ 100%, ಟೇಕ್ ಇಸ್ 110% ಅನ್ನೋದರ ಎಕ್ಸ್ಟೆಂಡೆಡ್ ಇದು ಅಂತ. ಹಂಗೆ ಹಿಂಗೆ ಮೋಟಿವೇಟ್ ಮಾಡಿ ಕದಂಬ ಮಗನ ಕ್ಯಾರೆಕ್ಟರ್ ನೀನು, ಕದಂಬ ಅಂದರೆ ಚಿಕ್ಕ ವಯಸ್ಸಿಂದ ನನಗೆ ಇಷ್ಟ ಇಲ್ಲ, ಫಾದರ್ ಅಂದರೆ ಇಷ್ಟ ಇಲ್ಲ, ಹಾಗೆ ಹೀಗೆ ಅಂತ ಒಂದು ಹಾಫ್ ಆನ್ ಅವರ್ ನಂಗೆ ಟೋಟಲಿ ಬ್ರೈನ್ ವಾಶ್ ಮಾಡಿ, ಅಂದರೆ ಟೋಟಲಿ ಆ ಕ್ಯಾರೆಕ್ಟರ್ನ ಪ್ರಿಪೇರ್ ಮಾಡಿ, ಇವಾಗ ಹೋಗು ಮಾಡು ಬರ್ಸ್ಟ್ ಔಟ್ ಆಗು ಅನ್ನೋ ಥರ ಎಲ್ಲ ಹೇಳಿ ಹೋದೆ. ಟೇಕ್ ಆಯಿತು, ಎಲ್ಲರೂ ಚಪ್ಪಾಳೆ ತಟ್ಟಿದ್ರು. ಖುಷಿಯಾಗಿ ಅವ್ರಿಗೆ ಆಶೀರ್ವಾದ ತೊಗೊಂಡೆ. ಅಲ್ಲಿ ಪ್ರೊಡ್ಯೂಸರು ಮತ್ತು ಕ್ಯಾಮ್ರಾಮ್ಯಾನ್ ಡೈರೆಕ್ಟ್ರು ಮತ್ತು ಕ್ಯಾಮ್ರಾಮ್ಯಾನು ಮುಖ ಚಿಕ್ಕದು ಮಾಡ್ಕೊಂಡು ಎಲ್ಲ ಒಂದು ಕಾರ್ನರಲ್ಲಿ ನಿಂತಿದ್ದಾರೆ. ವಿಷ್ಣು ಸರ್ ಸಖತ್ತಾಗಿತ್ತಲ್ಲ ಸೀನು, ಚೆನ್ನಾಗಿ ಮಾಡಿದ್ನಲ್ಲ ಹುಡುಗ ಅಂತೆಲ್ಲ ಹೇಳ್ತಾ ಇದ್ದಾರೆ. ಎವ್ರಿಬಡಿ ಈಸ್ ಹ್ಯಾಪಿ. ಅವರಿಬ್ಬರು ಮಾತ್ರ ಒಂಥರ ಡಲ್ಲಾಗಿದ್ದರು. ಯಾಕೆ ಏನು ಅಂತ ಕೇಳಿದಾಗ, ಸರ್ ಒಂದು ಸಣ್ಣ ಟೆಕ್ನಿಕಲ್ ಎರರ್ ಆಗಿದೆ ಅಂತ ಕ್ಯಾಮ್ರಾಮ್ಯಾನು ಡೈರೆಕ್ಟ್ರ್ ಹೇಳಿದ್ರು. ಏನು ಟೆಕ್ನಿಕಲ್, ಸಖತ್ತಾಗಿ ಮಾಡಿದ್ನಲ್ಲ ಆ್ಯಕ್ಟಿಂಗು, ಇನ್ನೇನು ಟೆಕ್ನಿಕಲ್ ಎರರು? ಸರ್ ಅದು ನೀವು ಕ್ಯಾಪ್ ಹಾಕಿದ್ರಲ್ಲ, ಸೊ ನಿಮ್ಮ ಶ್ಯಾಡೋ ಫೇಸ್ ಮೇಲೆ ಬಂದ್ಬಿಟ್ಟಿದೆ, ಇಷ್ಟು ನಿಮ್ಮ ಫೇಸ್ ಡಾರ್ಕ್ ಆಗಿಬಿಟ್ಟಿದೆ, ನಿಮ್ಮ ಮುಖ ಸರಿಯಾಗಿ ಕಾಣಿಸ್ತಾ ಇಲ್ಲ, ಪೊಲೀಸ್ ಕ್ಯಾಪ್ ಹಾಕಿದ್ರಲ್ಲ. ಹೌದಾ ತೋರಿಸಿ ಅಂತ ರಿವೈಂಡ್ ಮಾಡಿ ಮಾನಿಟ್ರಲ್ಲಿ ನೋಡಿದ್ರು. ಈ ಟೇಕ್ ಓಕೆ ಇದೇ ಇರಲಿ ಬಿಡಿ, ನನ್ನ ಮುಖ ಏನು ಎಲ್ಲ ಸಿನಿಮಾದಲ್ಲಿ ಕಾಣಿಸ್ತಾನೆ ಇರುತ್ತೆ, ಒಂದು ಸೀನಲ್ಲಿ ಕಪ್ಪು ಇದು ಶ್ಯಾಡೋ ಇದ್ದರೆ ಏನು ತೊಂದರೆ ಇಲ್ಲ, ಹುಡುಗ ಸೂಪರಾಗಿ ಮಾಡೋನೆ, ಇದೇ ಶಾರ್ಟ್ ಇರಲಿ ಅಂತ ಹೇಳಿದ್ರು. ಅಂದರೆ ಬೇರೆ ಯಾರಾದರೂ ಆಗಿದ್ದಿದ್ರೆ ಇನ್ನೊಂದು ಟೇಕ್ ಮಾಡೋಣ ಅಂತ ಹೇಳಿರು. ಬಟ್ ಹಿ ವಾಸ್ ಸೋ ಹ್ಯಾಪಿ ಅಬೌಟ್ ದ ಪರ್ಫಾರ್ಮೆನ್ಸ್. ಅವ್ರ ಬಗ್ಗೆ ಅವ್ರ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಇರಲಿ ಈ ಹುಡುಗ ಚೆನ್ನಾಗಿ ಮಾಡಿದ್ದಾನೆ, ಈ ಸೀನಲ್ಲಿ ಬೇಕಾಗಿರೋದು ಅದು, ದಟ್ ಹಿ ಹ್ಯಾಸ್ ಗಿವನ್ 100%, ಪರವಾಗಿಲ್ಲ, ಕ್ಯಾಪ್ ಶ್ಯಾಡೋ ಏನು ಗೊತ್ತಾಗಲ್ಲ ಅನ್ನೋ ಥರದಲ್ಲಿ ಹಿ ಲೆಫ್ಟ್. ಸೊ ಅಂದರೆ ಒಬ್ಬ ಕಲಾವಿದನಿಗೆ ತನ್ನ ಪ್ರತಿಭೆಗೆ ಪುರಸ್ಕಾರ ಕೊಡಬೇಕು. ಅವ್ರು ಯಾರೇ ಆಗಿರಲಿ, ಚಿಕ್ಕವರಾಗಲಿ ದೊಡ್ಡವರಾಗಲಿ, ಫಸ್ಟ್ ಟೈಮ್ ಆಗಲಿ, ಎಕ್ಸ್ಪೀರಿಯನ್ಸ್ಡ್ ಆಗಲಿ, ಹೂ ಎವರ್ ಇಟ್ ಈಸ್, ಆ ಒಂದು ಸಹ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಕೊಡಬೇಕು ಅನ್ನೋ ಮನಸ್ಥಿತಿ ಇದೆಯಲ್ಲ, ಅದನ್ನು ಅವರಿಂದ ನಾನು ಕಲ್ತ್ಕೊಂಡಿದ್ದೀನಿ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರ ಜೊತೆಗೂ ಕೂಡ ಅಭಿನಯಿಸಿದ್ದೀರಾ, ಅವರ ಜೊತೆಗಿನ ಅನುಭವನ
ಫಸ್ಟು ನನಗೆ ನಾರಿಯ ಸೀರೆ ಕದ್ದ ಅಂತ ಒಂದು ಸಿನಿಮಾದಲ್ಲಿ ಅವಕಾಶ ಸಿಕ್ತು. ಚಿಕ್ಕ ವಯಸ್ಸಿಂದ ಅವರು ಹೆಚ್ಚಾಗಿ ಅವ್ರ ಸಿನಿಮಾಗಳನ್ನೇ ನೋಡಿಕೊಂಡು ಬೆಳೆದಿರೋದು ನಾವು. ಅವರ ನಿರ್ದೇಶನದ ಸ್ಟೈಲು, ಅವರ ಪರ್ಫಾರ್ಮೆನ್ಸ್ ಸ್ಟೈಲು, ಅವ್ರ ಹಾಡುಗಳನ್ನು ಶೂಟ್ ಮಾಡ್ತಾ ಇದ್ದಂಥ ಸ್ಟೈಲು, ಇದೆಲ್ಲವೂ ನಮಗೆ ತುಂಬ ಪ್ರಭಾವ ಬೀರಿದೆ. ಅಂಥ ಒಬ್ಬ ಮಹಾ ತಂತ್ರಜ್ಞ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡ್ತಾಯಿದ್ದೀನಿ ಅಂದಾಗ ಕೈಕಾಲೆಲ್ಲ ನಡಗೋದು. ಯಾಕಂದರೆ ಈಸ್ ಜಸ್ಟ್ ನಾಟ್ ಅನ್ ಆ್ಯಕ್ಟರ್, ಈಸ್ ಅನ್ ಎಕ್ಸ್ಟ್ರಾರ್ಡಿನರಿ ಟೆಕ್ನಿಷಿಯನ್. ಅಂಥ ಟೆಕ್ನಿಷಿಯನ್ ಜೊತೆ ನಾವು ಆ್ಯಕ್ಟ್ ಮಾಡಬೇಕು ಅಂದರೆ ಇನ್ನಷ್ಟು ಜಾಸ್ತಿ ಪ್ರಿಪ್ರೇಷನ್, ಅಂದರೆ ಹೆಚ್ಚು ಜಾಗ್ರತೆಯಿಂದ ಮಾಡಬೇಕಾಗ್ತದೆ ಆ್ಯಕ್ಟಿಂಗ್. ಬಟ್ ಅವ್ರ ಜೊತೆ ಆ್ಯಕ್ಟ್ ಮಾಡುವಾಗ ತುಂಬ ಈಸಿ ಮಾಡಿಬಿಟ್ರು ಅವರು. ಹೇಳಲೆ ಹೇಳ್ಬಿಟ್ಟು ಹೋಗ್ತಾ ಇರಲೆ ಅನ್ನೋ ಥರ ತುಂಬ ಕ್ಯಾಶುವಲ್ ಆಗಿ ಮಾಡಿದ್ರು ಆ ಸಿನಿಮಾಲಿ. ಅದಾದಮೇಲೆ ಹೆಂಗಾದರೂ ಮಾಡಿ ಅವ್ರ ಜೊತೆ ಒಂದು ಸಿನಿಮಾಗೆ ನಾನು ಅವ್ರ ಡೈರೆಕ್ಷನಲ್ಲಿ ಕೆಲಸ ಮಾಡಬೇಕು, ಅವ್ರ ಜೊತೆ ಡೈರೆಕ್ಷನ್ ಅನ್ನೋನ್ನ ವಿಚಾರ ಕಲಿಬೇಕು ಅಂತ ತುಂಬ ಆಸೆ ಇತ್ತು. ಲಕ್ಕಿಲಿ ಕ್ರೇಜಿ ಸ್ಟಾರ್ ಸಿನಿಮಾಗೆ ನನಗೆ ಅವರು ಅಸೋಸಿಯೇಟಾಗಿ ಡೈರೆಕ್ಟ್ರಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟರು. ಒಂದು 9 ತಿಂಗಳು ಅವ್ರ ಜೊತೆ ಅವ್ರ ಗರಡಿಯಲ್ಲಿ ನಾನು ಡೈರೆಕ್ಷನ್ ಕಲ್ತ್ಕೊಂಡೆ. ಸೊ ಇಟ್ಸ್ ವಾಸ್ ಎ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ನನಗೆ. ಸೊ ನನಗೆ ಲೈಫಲ್ಲಿ ಸ್ಕೂಲಲ್ಲಿ ಒಂದಷ್ಟು ಗುರುಗಳಾದರೆ, ನನಗೆ ಸಿನಿಮಾ ಪಾಠ ಹೇಳ್ಕೊಟ್ಟಂಥ ಎಷ್ಟೋ ಗುರುಗಳ ಇದ್ದಾರೆ. ಆ ಎಲ್ಲ ಗುರುಗಳ ನಂಬರ್ 1 ಪೊಸಿಷನ್ನು ರವಿ ಸರ್ಗೆ ನಾನು ಕೊಡ್ತೀನಿ. ಯಾಕೆಂದರೆ ಅವರಿಂದ ನಾನು ಡೈರೆಕ್ಷನ್ ಬಗ್ಗೆ, ಶಾರ್ಟ್ಸ್ ಬಗ್ಗೆ, ಶಾರ್ಟ್ ಡಿವಿಷನ್ ಬಗ್ಗೆ ಆ್ಯಂಡ್ ಕ್ಯಾಮ್ರಾ ಮೂಮೆಂಟ್ಸ್ ಬಗ್ಗೆ, ಎವ್ರಿಥಿಂಗ್ ಟೋಟಲಿ ಎಲ್ಲವನ್ನು ನನಗೆ ಕಲಿಸ್ಕೊಟ್ಟಂಥ ಮಹಾಗುರುಗಳು ರವಿ ಸರು. ಆ್ಯಂಡ್ ಇನ್ಫ್ಯಾಕ್ಟ್ ನನ್ನ ದಯಾಳವ್ರಿಗೂ ನನ್ನ ಗುರುಗಳ ಸ್ಥಾನ ಕೊಡ್ತೀನಿ. ನನಗೆ ಫಸ್ಟ್ ಸೀರಿಯಲ್ ಆಫರ್ ಮಾಡಿದಂಥ, ಪ್ಲಸ್ ಸುಮಾರು ವರ್ಷಗಳು ನನಗೆ ಒಂದು ಬೆಸ್ಟ್ ಫ್ರೆಂಡು, ಪ್ಲಸ್ ನನ್ನ ಕೆರಿಯರ್ಗೆ ಒಂದು ಒಳ್ಳೆ ದಾರಿ ತೋರಿಸ್ಕೊಟ್ಟಂಥ AG ಶೇಷಾದ್ರಿ ಅವ್ರನ್ನ ಕೂಡ ನನ್ನ ಗುರುಗಳು ಅಂತ ಕನ್ಸಿಡರ್ ಮಾಡ್ತೀನಿ. ನೀವು ದಯಾಳ್ ಪದ್ಮನಾಭ ಅವ್ರ ಜೊತೆಗೂ ಬಹಳಷ್ಟು ಚಿತ್ರಗಳು ಕೆಲಸ 10 ಸಿನಿಮಾ ಕೆಲಸ ಮಾಡಿದ್ವಿ. ಅವರು ದಯಾಳ್ ಅವರು ನಮ್ಮ ಗುರುಗಳು ಅಂತೀನಿ. ಆ್ಯಂಡ್ ವಿನು ಬಳಂಜ. ಸೊ ಈ ಥರ ಸುಮಾರು ಇವರು ಇದಲ್ಲದೆ ಸುಮಾರು ಜನಗಳ ಹತ್ರ ನಾನು ಕೆಲಸ ಮಾಡಿದ್ದೀನಿ. ಎಲ್ಲರ ಹತ್ರನೂ ಕಲ್ತ್ಕೊಳ್ಳೋಕ್ಕೆ ಸುಮಾರು ಇರ್ತವೆ. ಆದರೆ ನಾನು ಹೆಚ್ಚಿಗೆ ಕಲ್ತಿರೋದು ಈ 3 ಜನಗಳಿಂದ. ದಯಾಳ್ ಪದ್ಮನಾಭ್ ಅವ್ರ ಬಗ್ಗೆ ಹೇಳ್ಬೋದು, ಅವ್ರ ಜೊತೆ 10 ಚಿತ್ರಗಳು ಕೆಲಸ ಮಾಡಿದ್ದೀರಾ. ಅದು ಹೇಳಿದ್ನಲ್ಲ, ಶ್ರೀಹರಿ ಕಥೆ ಸಿನಿಮಾ ನಮ್ಮಿಬ್ಬರ ಭೇಟಿ ದಯಾಳ್ ಅವ್ರದ್ದು. ದಯಾಳ್ ಅವರ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಅವರು ಈ ಕ್ಯಾರೆಕ್ಟರು ನಿಮ್ಮ ಕೈಯಲ್ಲಿ ಮಾಡೋಕ್ಕೆ ಇಷ್ಟ ಇದೆಯಾ ಅಂತ ಕೇಳಿದ್ರು. ಯಾವುದಾದ್ರೆ ನೀವು ಒಳ್ಳೆ ಚೆನ್ನಾಗಿದೆ ಮಾಡೋಣ. ನಾನು ಅವ್ರ ಜೊತೆ ಫಸ್ಟ್ ಡೇ ಶೂಟಿಂಗ್ ಆದಮೇಲೆ ಗೊತ್ತಾಗಿದ್ದು ಅವ್ರಿಗೂ ಸಿಕ್ಕಾಪಟ್ಟೆ ಕಾಮಿಡಿ ಟೈಮಿಂಗ್ ಇದೆ ಇವ್ರಿಗೆ ಅಂತ. ಅದಾಗಿ ಸೆಕೆಂಡ್ ಡೇ ಅಷ್ಟೊತ್ತಿಗೆ ಹಿ ವಾಸ್ ವೆರಿ ಪರ್ಸ್ನಲಿ ಹಿ ಸ್ಟಾರ್ಟೆಡ್ ಲೈಕಿಂಗ್ ಮೀ ಆ್ಯಸ್ ಅನ್ ಇಂಡಿವಿಜುವಲ್. ಫಸ್ಟ್ ಆ್ಯಸ್ ಅನ್ ಆ್ಯಕ್ಟರ್ ಇಷ್ಟಪಟ್ಟರು. ಅದಾದಮೇಲೆ ನನ್ನ ಬಿಹೇವಿಯರು, ನಾನು ಸೆಟ್ಟಲ್ಲಿ ಇರ್ತಾ ಇದ್ದಂಥ ರೀತಿ, ಎಲ್ಲರ ಜೊತೆ ಇರ್ತಾ ಇದ್ದಂಥ ರೀತಿ, ಆ್ಯಸ್ ಅ ಪರ್ಸನ್ ಆಲ್ಸೋ ಹಿ ಸ್ಟಾರ್ಟೆಡ್ ಲೈಕಿಂಗ್ ಮೀ. ಅದಾದಮೇಲೆ ಥರ್ಡ್ ಡೇ ಈ ಬಿಕೇಮ್ ವೆರಿ ಕ್ಲೋಸ್ ಟು ಮೀ. ಅಂದರೆ ತುಂಬ ಎಷ್ಟೋ ವರ್ಷಗಳ ಫ್ರೆಂಡ್ಶಿಪ್ ಲೆಕ್ಕಾಚಾರದಲ್ಲಿ ಅವ್ರು ನನ್ನ ಜೊತೆ ತುಂಬ ಕ್ಲೋಸ್ ಆದರು. ಮಂಜು ಮಸ್ಕಲ್ಮಟ್ಟಿ ಅಂತ ಅದಕ್ಕೆ ಪ್ರೊಡಕ್ಷನ್ ನೋಡ್ಕೊಳ್ತಾ ಇದ್ರು. ಅವರು ಸರ್ ಇವ್ರು ಹಾಡು ಕೂಡ ಬರೀತಾರೆ ಅಂತ ಹೇಳಿದ್ದಾರೆ. ಓ ಹೌದಾ, ಹಾಡು ಬರೀತೀರಾ ನೀವು? ನಮ್ಮ ಪಿಕ್ಚರ್ಗೆ ಒಂದು ಹಾಡು ಬರೀರಿ ಅಂದರು. ಸರ್ ನಾನು ಪ್ರೊಫೆಷ್ನಲ್ ರೈಟ್ರಲ್ಲ, ಬರೀತೀನಿ, ಗೊತ್ತಿಲ್ಲ. ಇಲ್ಲ ಬರೀರಿ ಅಂದರು. ಅದಕ್ಕೂ ಒಂದು ಅಲ್ಲಿಂದ ನಮ್ಮ ಅವರ ಒಡನಾಟ ಸ್ಟಾರ್ಟ್ ಆಯಿತು. ಸೊ ಬೇಸಿಕಲಿ ನಮ್ಮಿಬ್ಬರಿಗೆ ಯಾಕೆ ತುಂಬ ಜೆಲ್ಲಾಗುತ್ತೆ ಅಂದರೆ, ಇಬ್ಬರು ಮಾತು ಸ್ಟಾರ್ಟ್ ಮಾಡಿದ್ರೆ ಆ ಕಡೆಯಿಂದ ಅವರೇನೋ ಒಂದು ಕೌಂಟ್ರ್ ಕೊಡ್ತಾರೆ, ಈ ಕಡೆಯಿಂದ ನಾನೇನೋ ಒಂದು ಕೌಂಟ್ರ್ ಕೊಡ್ತೀನಿ. ಅಲ್ಲಿ ವಿಷಯ ಸೀರಿಯಸ್ ಆದ್ರೂ ನಾವು ನಗ್ನಗ್ತಾ ಡಿಸ್ಕಷನ್ ಆಗ್ತಾ ಇರುತ್ತೆ. ಒಂದಷ್ಟು ಕಾಮಿಡಿ ಟೈಮಿಂಗ್ ಅಂತ ಏನು ಹೇಳ್ತೀವಿ, ಅದು ಇಬ್ಬರಿಗೂ ತುಂಬ ಈಕ್ವಲ್ ಆಗಿದೆ. ಸೊ ಅದರಿಂದ ನಮಗಿಬ್ಬರಿಗೂ ತುಂಬ ಚೆನ್ನಾಗಿ ಜೆಲ್ಲಾಯಿತು. ಸುಮಾರು ಜೊತೆಗೆ ಜಗಳಗಳು ಸುಮಾರಾಯಿತು. ಹಾಗಾದರೂ ಕೂಡ ಸುಮಾರು 9 ಸಿನಿಮಾಗಳು ನಾನು ಅವ್ರ ಜೊತೆನೇ ಕೆಲಸ ಮಾಡಿದ್ದು. 2006ರಲ್ಲಿ ಪ್ರೀತಿ ಇಲ್ಲದ ಮೇಲೆ ಧಾರಾವಾಹಿ ಮೂಲಕ ಕಿರುತೆರೆಗೆ ಮತ್ತೆ ಕಿರುತೆರೆಯಲ್ಲಿ ನಟನೆ ಮಾಡೋದಕ್ಕೆ ಆರಂಭ ಮಾಡಿದ್ರಿ. ಬೆಳ್ಳಿತೆರೆ ಮತ್ತು ಕಿರುತೆರೆಯ ನಡುವೆ ನಿಮಗೆ ಏನಾದರೂ ವ್ಯತ್ಯಾಸಗಳು ಅನಿಸುತ್ತಾ? ಹಾಗೆ ಈಗ 2023ರಲ್ಲಿ ಪ್ರಾರಂಭವಾಗಿ ಮುಂದುವರಿತಾ ಇರುವಂಥ ಭೂಮಿಗೆ ಬಂದ ಭಗವಂತ ಧಾರಾವಾಹಿಯ ಮುಖ್ಯ ಭೂಮಿಕೆಯಲ್ಲಿ ನೀವು ಅಭಿನಯಿಸ್ತಾ ಇದ್ದೀರಾ. ಕಿರುತೆರೆಗೂ ಹಿರಿತೆರೆಗೂ ಏನು ವ್ಯತ್ಯಾಸ ಇಲ್ಲ. ನೀವು ಸೇಮ್ ಅಲ್ಲೂ ಅದೇ ಟೆಕ್ನಿಕ್ಯಾಲಿಟೀಸು, ಇಲ್ಲೂ ಅದೇ ಟೆಕ್ನಿಕ್ಯಾಲಿಟೀಸು. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ
ಬಿಗ್ ಸ್ಕ್ರೀನಲ್ಲಿ ನಿಮಗೆ ಅಕಸ್ಮಾತ್ ಏನಾದರೂ ಶೂಟಿಂಗಲ್ಲಿ ನೀವೇನಾದ್ರು ಮಿಸ್ಟೇಕ್ ಮಾಡಿದ್ರೆ ಅದನ್ನು ತಿದ್ದುಕೊಳ್ಳುವ ಸಾಧ್ಯತೆ ನಿಮಗೆ ಡಬ್ಬಿಂಗಲ್ಲಿದೆ, ಎಡಿಟಿಂಗಲ್ಲಿದೆ. ಅದಕ್ಕೇನೋ ಒಂದು ಆ್ಯಡ್ ಆನ್ ಮಾಡಿ ಮ್ಯೂಸಿಕಲ್ಲಿ ಏನೋ ಒಂದು ಮಾಡ್ಬೋದು. ಆದರೆ ಸ್ಮಾಲ್ ಸ್ಕ್ರೀನಲ್ಲಿ, ಅದು ಎಸ್ಪೆಷಲಿ ಕನ್ನಡ ಸ್ಮಾಲ್ ಸ್ಕ್ರೀನಲ್ಲಿ ಎಲ್ಲವೂ ಲೈವ್. ಏನಾದ್ರು ತಪ್ಪು ಮಾಡಿದ್ರೆ ತಿದ್ದುಕೊಳ್ಳೋಕ್ಕಾಗಲ್ಲ. ತುಂಬ ಕೇರ್ಫುಲ್ಲಾಗಿ ನಮ್ಮ ಮಾತಾಗಿರ್ಬೋದು, ಅಭಿನಯ ಆಗಿರ್ಬೋದು, ನಮ್ಮ ಭಾಷೆ ಆಗಿರ್ಬೋದು, ಅದೆಲ್ಲವೂ ಒಂಥರ ನಾಟಕ ಇದ್ದಂಗೆ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತಾರಲ್ಲ, ಆ ರೀತಿ ಇನ್ನೂ ಹೆಚ್ಚಿನ ಇನ್ವಾಲ್ವ್ಮೆಂಟ್ ಇರಬೇಕು, ಇನ್ನೂ ಹೆಚ್ಚಿನ ಚಾಕಚಕ್ಯತೆ ಇರಬೇಕು. ಒಂದು ಲೈನಲ್ಲಿ ಹೇಳಬೇಕು ಅಂದರೆ ಪರಿಪೂರ್ಣ ಕಲಾವಿದ ಆಗಿರಬೇಕು ಕಿರುತೆರೆಯಲ್ಲಿ. ಹಿರಿತೆರೆಗೆ ಶ್ರಮ ಜಾಸ್ತಿ ಬೇಕು. ಯಾಕೆಂದರೆ ಅದು ಶಾಶ್ವತವಾಗಿ ಒಂದು ಲೈಬ್ರರಿಯಲ್ಲಿ ಉಳಿಯುವಂಥ ವಿಚಾರ. ಸೀರಿಯಲ್ಲು ಅಥವಾ ಕಿರುತೆರೆಯಲ್ಲಿ ಏನಪ್ಪ ಅಂದರೆ ಇವತ್ತು ಬರುತ್ತೆ, ಖುಷಿಯಾಗುತ್ತೆ, ನಾಳೆಗೆ ಇನ್ನೊಂದು ಹೊಸದು ಬರುತ್ತೆ, ನೆನ್ನೆನ ಮರ್ತೋಗಿರುತ್ತೆ. ಬಟ್ ಸಿನಿಮಾ ಹಾಗಲ್ಲ, ಹೆಚ್ಚಿನ ಶ್ರಮ ಅಗತ್ಯ ಇದೆ. ಅದು ಸುಮಾರು ವರ್ಷಗಳ ಕಾಲ ಇರೋದರಿಂದ ಜನಗಳನ್ನ ತಲುಪಬೇಕು ಅನ್ನೋ ಒಂದು ಗುರಿ ಒಂದಿರುತ್ತೆ. ಸೊ ಹಾಗಾಗಿ ಅಷ್ಟು ಡಿಫ್ರೆನ್ಸ್ ಬಿಟ್ಟರೆ ನಿಮಗೆ ಪರ್ಫಾರ್ಮೆನ್ಸ್ ಆಗಲಿ, ಟೆಕ್ನಿಕ್ಯಾಲಿಟೀಸ್ ಆಗಲಿ, ಅಥವಾ ಬೇರೆ ಎಲ್ಲ ವಿಚಾರದಲ್ಲೂ ಏನೂ ಅಂಥ ವ್ಯತ್ಯಾಸ ಇಲ್ಲ. 2016ರಲ್ಲಿ ನೀವು ಟಿ ವಿ ಧಾರಾವಾಹಿಗಳ ನಿರ್ದೇಶನ ಕೂಡ ಹೇಳಿದ್ರಿ. ಕಲರ್ಸ್ ಕನ್ನಡ ಟಿವಿಯ ಗಿರಿಜಾ ಕಲ್ಯಾಣದ ಮೂಲಕ ಮೊದಲ ನಿರ್ದೇಶನದ ಸಾಹಸ ಹೇಗಿತ್ತು? ಆಫ್ಟರ್ ಆ್ಯಕ್ಟರ್ ಸ್ವಲ್ಪ ಸಮಯ ನನಗೆ ಮೈಂಡ್ ಬ್ಲಾಕ್ ಆಗಿಬಿಟ್ಟಿತ್ತು. ಏನು ಮಾಡೋದು ಅಂತ ಗೊತ್ತಿಲ್ಲ, ಕೆಲಸ ಇಲ್ಲ, ವಾಟ್ ನೆಕ್ಸ್ಟ್ ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್ ಆಗಿತ್ತು. ಲಕ್ಕಿಲಿ ದಿಲೀಪ್ ರಾಜ್ ಅವರು ಕಲರ್ಸಲ್ಲಿ ಫಿಕ್ಷನ್ ಹೆಡ್ ಆಗಿದ್ದರು. ಸೊ ಹೀ ಈಸ್ ವೆರಿ ಕ್ಲೋಸ್ ಫ್ರೆಂಡ್. ಚಿಕ್ಕ ವಯಸ್ಸಿಂದನೂ ನಾವಿಬ್ಬರು ಒಂದೇ ಅಕ್ಕಪಕ್ಕ ಕಾಲೇಜು, ಬಟ್ ವೆರಿ ಕ್ಲೋಸ್ ಆಗಿದ್ವಿ ನಾವು. ಸೊ ಅವರಲ್ಲಿ ಇದ್ದಾರೆ ಅಂತ ಗೊತ್ತಾಗಿ ನಾನೇ ಅಪ್ರೋಚ್ ಮಾಡಿದೆ, ನನಗೇನಾದರೂ ಒಂದು ಕೆಲಸ ಕೊಡಿ ಅಂತ. ಸೊ ದಿಲೀಪ್ ಅವರು, ಏನೋ ಹಿಂಗೆ ಕೇಳ್ತಾ ಇದೆಯಾ, ಆ್ಯಕ್ಟಿಂಗ್ ಮಾಡ್ತೀಯ ಅಂದರು. ಆ್ಯಕ್ಟಿಂಗ್, ನನಗೆ ಆ್ಯಕ್ಟ್ರ್ ಅಂತ ಒಂದು ಸಿನಿಮಾ ಮಾಡಿದೆ, ಅಲ್ಲಿಗೆ ಆ್ಯಕ್ಟಿಂಗ್ ಸತ್ತೋಯ್ತು. ನನಗೆ ಆ್ಯಕ್ಟ್ರೆಲ್ಲ ಬೇಡ, ಬೇರೆ ಏನಾದರೂ ಬೇಕಾದ್ರೆ ಬರೀತೀನಿ ಅಂತ ಹೇಳಿದೆ. ಬರೀತೀಯಾ, ಡೈರೆಕ್ಷನ್ ಮಾಡು, ಓಕೆ, ಹಂಗೇಳಿ ಎಂಟ್ರಿ ಆಗಿದ್ದು. ಸೊ ಗಿರಿಜಾ ಕಲ್ಯಾಣ ಟಿಲ್ ಡೇಟ್ ಮೈ ಫೇವ್ರೆಟ್ ಡೈರೆಕ್ಷನ್ ಸೀರಿಯಲ್. ಅದಕ್ಕೆ ಎಸ್ಪೆಷಲಿ ಫಸ್ಟ್ ಒಂದು 30-40 ಎಪಿಸೋಡ್ಸು, ಅದನ್ನು ಇಡೀ ಇಂಡಸ್ಟ್ರಿಯವರೇ ಸಿನಿಮಾ ಥರ ಇದೆ ಮೇಕಿಂಗು. ಸಿನಿಮಾ ಅಂದರೆ ಟೆಕ್ನಿಕಲಿನೂ ಸೂಪರ್ ಆಗಿದೆ, ಕಂಟೆಂಟು ಸಖತ್ತಾಗಿದೆ, ನೀವು ಅದನ್ನು ಪೋರ್ಟ್ರೇ ಮಾಡ್ತಿರೋ ರೀತಿಯೂ ತುಂಬ ಚೆನ್ನಾಗಿದೆ. ನಿಮ್ಮನ್ನು ಒಬ್ಬ ಒಳ್ಳೆ ಕಲಾವಿದ ಅಂತ ಅಷ್ಟೇ ಅಂದ್ಕೊಂಡಿದ್ವಿ ನಾವು. ಆದರೆ ಕಲಾವಿದನಿಗಿಂತ ಹೆಚ್ಚಾಗಿ ಯು ಆರ್ ವೆರಿ ಗುಡ್ ಟೆಕ್ನಿಷಿಯನ್ ಅಂತ ನನಗೆ ಸುಮಾರು ಜನ ಪ್ರಶಂಸೆ ಕೊಟ್ಟರು. ಆ ಒಂದು ಪ್ರಶಂಸೆಯ ದಾರಿಯಲ್ಲೇ ನನಗೆ ಪತ್ತೇದಾರಿ ಪ್ರತಿಭಾ, ಉಗೆ ಮಾದೇಶ್ವರ, ರಾಧಾ ಕಲ್ಯಾಣ, ಶ್ರೀ ಸಿದ್ಧಲಿಂಗೇಶ್ವರ, ಈ ಒಂದು ತುಂಬ ಹಿಟ್ ಸೀರಿಯಲ್ಗಳನ್ನ ಡೈರೆಕ್ಟ್ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದ್ದು. ನಿಮ್ಮ ನಿರ್ದೇಶನದ ಪಯಣ ಮುಂದುವರೆದಿದೆ. ಈ ಪತ್ತೇದಾರಿ ಪ್ರತಿಭಾ, ಕಮಲಿ, ರಾಧಾ ಕಲ್ಯಾಣ ಮತ್ತು ಇತ್ತೀಚಿನ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ನಿಮ್ಮ ಸಾರಥ್ಯದಲ್ಲಿ ಯಶಸ್ಸು ಕಂಡಿದೆ. ಈ ನಿರ್ದೇಶನದ ಪ್ರಯಾಣದ ಬಗೆಗೆ ಹೇಳಬಹುದಾ? ನನಗೆ ಆ್ಯಕ್ಟಿಂಗಿಂತ ಡೈರೆಕ್ಷನ್ ತುಂಬ ಇಷ್ಟ ಇವಾಗಲೂ ಸಹ. ಇನ್ಫ್ಯಾಕ್ಟ್ ಭೂಮಿಗೆ ಬಂದು ಭಗವಂತ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಆರೂರು ಜಗದೀಶ್ ಅವರು ನನಗೆ ಇದರಲ್ಲಿ ಆ್ಯಕ್ಟ್ ಮಾಡ್ತೀರಾ ಅಂತ ಕೇಳಿದಾಗ, ಸಾರ್ ಆ್ಯಕ್ಟಿಂಗ್ ಬೇಡ ಸಾರ್, ನಾನು ಬಿಟ್ಬಿಡಿ, ನನಗೆ ಬೇಕಾದ್ರೆ ಡೈರೆಕ್ಷನ್ ಕೊಡಿ ಮಾಡ್ತೀನಿ ಅಂತಲೇ ನಾನು ಹೇಳಿದೆ. ಇಲ್ಲ, ಇದು ನಿಮಗೆ ಅಂತ ಹೇಳಿ ಮಾಡಿಸ್ತಾ ಆಗಿದೆ ಕ್ಯಾರೆಕ್ಟ್ರು. ಒಂದು ಸರಿ ಕತೆ ಕೇಳಿ, ಒಂದು 2-3 ಸೀನ್ಗಳನ್ನ ನಾವು ನೆರೇಟ್ ಮಾಡ್ತೀವಿ, ಕೇಳಿ, ನಿಮಗೆ ಅನಿಸುತ್ತೆ ಅಂತ ಅವರು ಹೇಳಿದ್ರು. ಏನಿದು ಇಷ್ಟು ನಂಬಿಕೆಯಿಂದ ಹೇಳ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಅವರು ಕೊಟ್ಟಂಥ ನರೇಷನ್ ನಂಗೆ ತುಂಬ ಇಷ್ಟ ಆಯಿತು. ನನಗೆ ನಾನೀಗೇನು ಪಾಠ ಮಾಡ್ತಾಯಿದ್ದೀನಿ ಶಿವಪ್ರಸಾದ್ ಅಂತ, ಎಲ್ಲ ಕಲಾವಿದರಲ್ಲೂ ಒಂದು ಹಸಿವಿರುತ್ತೆ, ನಾನು ಈ ಥರ ಕ್ಯಾರೆಕ್ಟರ್ ಮಾಡಬೇಕು, ಆ ಥರ ಕ್ಯಾರೆಕ್ಟರ್ ಮಾಡಬೇಕು ಅಂತ. ಈ ಶಿವಪ್ರಸಾದ್ ಅನ್ನೋ ಒಂದು ಕ್ಯಾರೆಕ್ಟ್ರಲ್ಲೇ ಸುಮಾರು ಆಯಾಮಗಳು ಇದೆ ಅಂತ ನನಗೆ ಅನ್ನಿಸ್ತು. ಚಾಲೆಂಜಿಂಗಾಗಿ ಈ ಒಂದು ಕ್ಯಾರೆಕ್ಟರ್ನ ನಾನು ನಿಭಾಯಿಸಬಲ್ಲೆ ಅಂತ ಅನ್ನಿಸ್ತು. ಹಾಗಾಗಿ ಈ ಕ್ಯಾರೆಕ್ಟರ್ನ ಒಪ್ಕೊಂಡೆ. ಲಕ್ಕಿಲಿ ಕ್ಯಾರೆಕ್ಟರ್ಗೆ ಬರಿತಾ ಇರೋರು ಕೂಡ ತುಂಬ ಚೆನ್ನಾಗಿ ಬರಿತಾ ಇದ್ದಾರೆ. ನನ್ನ ಆ್ಯಕ್ಟರ್ಸ್ ಯಾರ್ಯಾರಿದ್ದಾರೆ ಅವರೆಲ್ಲರೂ ಎಕ್ಸ್ಟ್ರಾರ್ಡಿನರಿ ಆ್ಯಕ್ಟರ್ಸು. ಆ್ಯಂಡ್ ಮಾಡ್ತಿರುವ ಕಾನ್ಸೆಪ್ಟು ಕೂಡ ತುಂಬ ಚೆನ್ನಾಗಿದೆ. ಬೈ ಗಾಡ್ಸ್ ಗ್ರೇಸ್ ಜನಕ್ಕೂ ಅದು ತುಂಬ ಇಷ್ಟ ಆಗಿ ರೀಚ್ ಆಗಿದೆ.
ಅಟ್ ದಿ ಸೇಮ್ ಟೈಮ್ ಚಾನಲ್ ಅವ್ರಿಗೆ ಅದೊಂದು ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್ ಅಂತ ಅವ್ರಿಗೂ ಫೀಲ್ ಮಾಡ್ತಾ ಇದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಲಕ್ಕಿ ಟು ಡೂ ದಿಸ್ ಕ್ಯಾರೆಕ್ಟರ್. ನೀವು ಪ್ರಾರಂಭದಲ್ಲೇ ಹೇಳಿದ್ರಿ ನಿಮ್ಮ ತಂದೆಯವರ ಪರ್ಫಾರ್ಮೆನ್ಸನ್ನು ನೋಡೋದೇ ನಮಗೆ ಒಂದು ಕಲಿಕೆ, ಫಾರ್ಮಲ್ ಆಗಿ ಏನೂ ಕಲಿದೇ ಇದ್ರೂ ಅವರನ್ನು ನೋಡೇ ಕಲಿತಾ ಇದ್ವಿ ಅಂತ. ನಿಮ್ಮ ತಂದೆಯವರ ಪ್ರಭಾವ ನಿಮ್ಮ ನಟನೆ ಮತ್ತು ನಿರ್ದೇಶನದ ಮೇಲೆ ಎಷ್ಟಿರಬಹುದು? ನಟನೆ ಸುಮಾರು ಜನ ಸೇಮ್ ನಿಮ್ಮ ಅಪ್ಪನ ಥರನೇ ಕಾಣಿಸ್ತೀಯ ಅಂತಾರೆ, ನಿಮ್ಮ ಅಪ್ಪನ ಥರನೇ ಮಾತಾಡ್ತೀಯ ಅಂತಾರೆ, ನಿಮ್ಮ ಅಪ್ಪನ ಥರನೇ ವಾಯ್ಸು ಅಂತಾರೆ. ಇಟ್ಸ್ ನ್ಯಾಚುರಲ್, ಬ್ಲಡ್ಡಲ್ಲೇ ಎಲ್ಲ ಬಂದಿರೋದು. ಮೇ ಬಿ ನಾನು ಅವ್ರನ್ನ ಇಮಿಟೇಟ್ ಮಾಡಲ್ಲ, ಬಟ್ ಅವ್ರದ್ದೇ ಬ್ಲಡ್ ಆಗಿರೋದ್ರಿಂದ ನಾವು ಏನು ಆ್ಯಕ್ಟ್ ಮಾಡ್ತೀವೋ ನ್ಯಾಚುರಲಿ ಅದು ಹಾಗೆ ಕಾಣಿಸುತ್ತೆ. ಡೈರೆಕ್ಷನ್ ಬಂದು ನಮ್ಮ ತಂದೆಯವ್ರಿಗಿಂತ ನನಗೆ ಸುಮಾರು ಚಿಕ್ಕ ವಯಸ್ಸಿಂದ ನಾವು ನೋಡ್ಕೊಂಡು ಬಂದಂಥ ಸಿನಿಮಾಗಳು ನಮಗೆ ಹಲವಾರು ನಿರ್ದೇಶಕರು ಇಷ್ಟ ಆಗ್ತಾರೆ. ಅವ್ರು ನೋಡಿ 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 ಕಲ್ತ್ಕೊಂಡಿರುವಂಥದ್ದು. ಅದರಲ್ಲೂ ಎಸ್ಪೆಷಲಿ ರವಿ ಸರ್, ಸಿದ್ಧಲಿಂಗಯ್ಯ ಅವರು. ಈಗ ಅವರ ಭೂತಯ್ಯನ ಮಗ ಅಯ್ಯೋ ಸಿನಿಮಾ ಆವಾಗಿನ ಕಾಲಕ್ಕೇ ಅವರು ಎಷ್ಟು ಟೆಕ್ನಿಕಲಿ ಅಡ್ವಾನ್ಸ್ ಆಗಿ ಸಿನಿಮಾ ಮಾಡಿದರು. ಸೊ ಅಂಥದ್ದನ್ನೆಲ್ಲ ನೋಡಿ 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 ಕಲ್ತಿದ್ದು. ಕೆ ವಿ ರಾಜು ಅವರು ನನ್ನ ತುಂಬ ಪ್ರಿಯವಾದ ಡೈರೆಕ್ಟ್ರು. ಅವರ ಸಿನಿಮಾಗಳನ್ನು ನೋಡಿ ಕಲ್ತ್ಕೊಂಡಿದ್ದೀವಿ ನಾವು. ಸೊ ಹಾಗೆ ನೋಡಿ ನೋಡಿ ಕಲ್ತಿರೋದು ಅಷ್ಟೇ ನಿರ್ದೇಶನ. ಕಿರುತೆರೆಯಲ್ಲಿ ಒಬ್ಬ ನಟನಾಗಿ ನಿರ್ದೇಶಕನಾಗಿ ನಿಮ್ಮ ಪ್ರತಿದಿನದ ದಿನಚರಿಯನ್ನು ಹೇಗೆ ನಿಭಾಯಿಸ್ತೀರಾ? ಈ ಸೀರಿಯಲ್ ಸ್ಟಾರ್ಟ್ ಆದಾಗ ಸ್ವಲ್ಪ ಡೇ ಆ್ಯಂಡ್ ನೈಟ್ ಥರ ಇತ್ತು ಕೆಲಸ. ಆಮೇಲೆ ಇವಾಗ ಪ್ಲ್ಯಾನ್ಡ್ ಆಗಿ ನಡೀತಾ ಇದೆ. ಇಟ್ಸ್ ತುಂಬ ಅಂದರೆ ಈಸಿಯಾಗಿ ಹೋಗ್ತಾ ಇದೆ, ಏನು ಟೆನ್ಷನ್ ಏನೂ ಇಲ್ಲ, ಆರಾಮಾಗಿ ಹೋಗ್ತಾ ಇದೆ. ಇದು OTT ಪ್ಲ್ಯಾಟ್ಫಾರ್ಮ್ಗಳ ಕಾಲ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೀತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿನಿಮಾ ರಂಗಕ್ಕೆ ಕಾಲಿಟ್ಟಿದೆ. ಒಬ್ಬ ನಟನಾಗಿ ಹಾಗೆ ಧಾರಾವಾಹಿ ಮತ್ತು ಸಿನಿಮಾಗಳನ್ನು ತುಂಬ ಹತ್ತಿರದಿಂದ ನೋಡಿರೋಂಥ ವ್ಯಕ್ತಿಯಾಗಿ ನಿಮಗೆ ಇವುಗಳ ಬಗೆಗೆ ಏನು ಅಭಿಪ್ರಾಯ ಇದೆ? ಫಸ್ಟು ಮಿಚಲ್ ಕ್ಯಾಮ್ರಾ ಅಂತ ಇತ್ತು. ಆ ಕ್ಯಾಮ್ರಾನೇ ಇಷ್ಟ ಆಗಲಾಯಿತು. ಸೊ ಅದರ ನೆಕ್ಸ್ಟು ಆ್ಯರಿ ಕ್ಯಾಮ್ರಾ ಬಂತು. ಈಜಿ ಒಂದು ಫಿಲಮ್ ಹಾಕೋದು, ಫ್ಯೂಜಿ ಫಿಲಮ್ ಅನ್ನೋರು, ಆಗ್ಫಾ ಫಿಲಮ್ ಅನ್ನೋರು, ಕೊಡಾಕ್ ಫಿಲಮ್ ಅನ್ನೋರು. ಅದ್ರ ನೆಕ್ಸ್ಟು ಡಿಜಿಟಲ್ ಸಿನಿಮಾ ಬಂತು. ಕ್ಯಾಮ್ರಾ ಇಷ್ಟೇ ಆಯಿತು. ಸ್ಕ್ರೀನ್ ಇವಾಗ ಐಮ್ಯಾಕ್ಸು, 4DX ಈ ಥರ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ನಾವು ಬಳಸುವ ಯಂತ್ರ ಚಿಕ್ಕದಾಗ್ತಾ ಇದೆ, ತಂತ್ರ ದೊಡ್ಡದಾಗಬೇಕು. ಅಟ್ ದಿ ಸೇಮ್ ಟೈಮ್ ಸ್ಕ್ರೀನ್ ಕೂಡ ದೊಡ್ಡದಾಗ್ತಾ ಇದೆ. ಎಲ್ಲರೂ ಇವತ್ತಿನ ಟೆಕ್ನಾಲಜಿಗೆ ಅಪ್ಡೇಟ್ ಆಗಲೇಬೇಕು. ಅಪ್ಡೇಟ್ ಆಗಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ಈ AI ಅನ್ನೋದು ಏನಿದೆ ಅದು ಎಲ್ಲ ರಂಗದಲ್ಲೂ ಈಗ ದಾಪುಗಾಲಿಡ್ತಾ ಇದೆ. ಫ್ಯೂಚರ್ ಅದೇ. ಸೊ ನಾವು ಕೂಡ ಇವಾಗ ನಾವು ಹೇಗೆ ಸಿನಿಮಾ ಕ್ರಮೇಣ ಬರ್ತಾ ಟೆಕ್ನಾಲಜಿಗೆ ಒಗ್ಗೊಳ್ತಾ ಬಂತೋ, ಈಗ AI ಕೂಡ ಹಾಗೆ ಒಗ್ಕೊಳ್ಬೇಕಾಗುತ್ತೆ. ಹಂಗಂತೇಳಿ ನಾವೆಲ್ಲರೂ ಇಮಿಡಿಯೇಟಾಗಿ AI ಕೋರ್ಸ್ ಮಾಡ್ಕೊಳ್ಳೋಣ, AI ಅಂದ್ಕೊಳ್ಳೋಣ. ಇವತ್ತಿನ ದಿವಸ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಾಕಷ್ಟು ಮಾಧ್ಯಮಗಳಿದ್ದಾವೆ, ಸಾಕಷ್ಟು ಸರ್ಚ್ ಕೊಟ್ಟ ಅಂದರೆ ಅದ್ರ ಬಗ್ಗೆ ಓದುವ ಸಾಕಷ್ಟು ವಿಚಾರಗಳಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಅಪ್ಡೇಟ್ ಆಗಬೇಕು ಅನ್ನೋ ಒಂದು ಆಸಕ್ತಿ ಇದೆಯಲ್ಲ, ಅದನ್ನು ಬೆಳೆಸ್ಕೋಬೇಕು. ಅವಾಗ AI ಬಂದಮೇಲೆ ನಾವು ಹಿಂದೆ ಹುಟ್ಟೋದ್ವಿ ಅಂತ ಅಂದ್ಕೊಳ್ಳೋದಲ್ಲ. AI ಜೊತೆ ನಾವು ಮುಂದಕ್ಕೆ ಹೋಗ್ತಾ ಇರಬೇಕು. ನಿಮ್ಮ ಮುಂದಿನ ದಿನಗಳ ಯೋಜನೆ, ಕನಸುಗಳ ಬಗೆಗೆ ಹಂಚ್ಕೊಳ್ಬಹುದಾ? ನಾವು ಮುಂದಿನ ದಿನಗಳು ಅಂದರೆ ಆ್ಯಸ್ ಆಫ್ ನಾವು ಇವತ್ತಿನ ದಿನದಲ್ಲಿ ಬದುಕೋರು. ಮುಂದೆ ನಾನು ಯಾವಾಗಲೂ ದೇವರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಕೆಲಸ ನಿರಂತರವಾಗಿರಬೇಕು. ನಾವು ಆ ಕೆಲಸದಲ್ಲಿ ಮಾಡುವ ತೋರುವ ಶ್ರದ್ಧೆ, ಪ್ರೀತಿ ಅದು ಸಾಧನೆಯಾಗಿ ಕನ್ವರ್ಟ್ ಆಗಬೇಕು. ಆ ಸಾಧನೆ ನಮಗೆ ಮಾನಿಟ್ರಿಯಾಗಿ ಕನ್ವರ್ಟ್ ಆಗಬೇಕು. ಸೊ ಇಟ್ಸ್ ಅ ಸೈಕಲ್. ಸೊ ನಾಳೆನೂ ನಾವು ಅದೇ ಎಕ್ಸ್ಪೆಕ್ಟ್ ಮಾಡೋದು. ಇವತ್ತಿನ ದಿವಸ ಹೇಗೆ ಭೂಮಿಗೆ ಬಂದ ಭಗವಂತನಿಂದ ನನಗೆ ಒಂದು ಜನಗಳಲ್ಲಿ ಒಂದು ರೀಚು, ಒಂದು ಸಕ್ಸಸ್ಸು, ಆ ಕ್ಯಾರೆಕ್ಟ್ರಿಗೆ ನನಗೆ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್, ಇದೆಲ್ಲವೂ ಏನಿದೆಯೋ ನಾಳೆ ದಿವಸ ಅದೇ ಥರದ ಒಂದು ನಿರ್ದೇಶನ, ಅದೇ ಥರದ ಒಂದು ರೈಟಿಂಗು, ನನ್ನ ಕೆಪಾಸಿಟಿ, ನನ್ನ ಪೊಟೆನ್ಷಿಯಾಲಿಟಿ ಕೆಪಾಸಿಟಿ ಏನಿದೆಯೋ ಅದಕ್ಕೆ ತಕ್ಕಂಥ ಅವಕಾಶಗಳು ನಾನು ನಿರಂತರವಾಗಿ ಬರಬೇಕು ಅಂತಲೇ ನಾನು ಆಸೆ ಪಡೋದು. ನಾನೇ ಅಲ್ಲ, ಎಲ್ಲರೂ ಅದೇ ಆಸೆ ಪಡೋದು. ಜೊತೆಗೆ ನನ್ನ ಕನಸು ಅಂತ ಏನಂದರೆ ನನಗೂ ಸಿನಿಮಾ ಡೈರೆಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಅದಕ್ಕೆ ಬೇಕಾಗಿರುವ
ಒಂದು ತಕ್ಕ ಮಟ್ಟಿಗಿನ ತಿಳುವಳಿಕೆ ನನಗಿದೆ ಅನ್ನೋ ನಂಬಿಕೆ ಇದೆ. ಸೊ ಒಂದು ದೊಡ್ಡ ಮಟ್ಟದ ಸಿನಿಮಾನ ಡೈರೆಕ್ಷನ್ ಮಾಡಬೇಕು ಅನ್ನೋ ಆಸೆ ಇದೆ, ಸಮಥಿಂಗ್ ಲೈಕ್ ಬಾಹುಬಲಿ. ಸೊ ಗೊತ್ತಿಲ್ಲ ಯಾವಾಗ ಮಾಡ್ತೀವಿ ಅಂತ, ಬಟ್ ಆಸೆ ಅಂತೂ ಇದೆ. ಆ್ಯಕ್ಚುಲಿ ಬೇಂದ್ರೆ ಅವರು ಒಂದು ಕಡೆ ಹೇಳ್ತಾರೆ, ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ ಅಂತ. ನೀವು ನಿಮ್ಮ ಇಡೀ ಮಾತನ್ನು ಕೇಳಿದಾಗ ನನಗನ್ನಿಸ್ತು, ಬದುಕಿನ ಜೊತೆಗೆ ನಿಮ್ಮ ಜೀವನದಲ್ಲಿ ಬಂದಂತಹ ಎಲ್ಲ ಅವಕಾಶಗಳನ್ನು, ಸಾಧ್ಯತೆಗಳನ್ನು ನೀವು ಸರಿಯಾಗಿ ಬಳಸ್ಕೊಂಡಿದ್ದೀರ. ವಿಧಿ ಅಂತ ನೋಡ್ದೇನೆ ಎಲ್ಲ ಆ ವಿಧಿ ಬದುಕು ಎರಡನ್ನೂ ಆ ಸಾಧ್ಯತೆಯನ್ನು ಅವಕಾಶವಾಗಿ ತುಂಬ ನೀಟಾಗಿ ನೀವು ಬಳಸ್ಕೊಂಡು ಮುಂದೆ ಬಂದಿದ್ದೀರಾ. ನಿಮ್ಮ ಈ ಒಂದು ಜರ್ನಿ ಬಹಳಷ್ಟು ಜನರಿಗೆ ಸ್ಫೂರ್ತಿದಾಯಕ ಅಂತ ನನಗನ್ಸುತ್ತೆ. ನಮಗೋಸ್ಕರ ಸಮಯ ಮಾಡಿಕೊಂಡು ಬಂದು ನಮ್ಮ ಬಿಚ್ಚಿಟ ಬುತ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ಸರ್. ಆದರೆ ಕಾರ್ಯಕ್ರಮ ಮುಗಿಸೋದಕ್ಕೂ ಮುಂಚೆ ಮಧ್ಯದಲ್ಲಿ ನೀವು ಪ್ರಾಮಿಸ್ ಮಾಡಿದ್ದೀರಾ ಹಾಡ್ತೀನಿ ಅಂತ. ನಿಮ್ಮ ಹಾಡಿನ ಮೂಲಕನೇ ಕಾರ್ಯಕ್ರಮ ಮುಗಿಸೋಣ. ಖಂಡಿತ. ಇದು ಕನ್ನಡದ ಕಾರ್ಯಕ್ರಮ ಆಗಿರೋದ್ರಿಂದ ಕನ್ನಡದ ಬಗ್ಗೆನೇ ಒಂದು ಹಾಡು ಹಾಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ರಾಷ್ಟ್ರಕವಿ ಕುವೆಂಪು ಅವರ ಒಂದು ಗೀತೆ ಮೂಲಕ ಕಾರ್ಯಕ್ರಮ ಮುಗಿಸ್ತಾ ಇದ್ದೀರಾ. ತುಂಬಾ ಅರ್ಥಗರ್ಭಿತವಾಗಿರುವಂತ ಸಾಲುಗಳು ಕೂಡ ಇದು ಹೌದು. ಇದೇ ಒಂದು ಕವಿತೆಯಲ್ಲಿ ಹೇಳ್ತಾರೆ, ನೀ ಮೆಟ್ಟುವನೆಲ್ಲ ಅದೇ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ ಅಂತ. ತುಂಬ ಹೃದಯದ ಧನ್ಯವಾದ ಸರ್. ಥ್ಯಾಂಕ್ ಯು.